ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾವಂತೂ ಸೂಪರ್ ಡೂಪರ್ಗೆ ಇನ್ನೂ ರೆಡಿ ಆಗಿಲ್ಲ ಫ್ರೆಂಡ್ಸ್. ಮನೆ ಕೆಲಸ ಎಲ್ಲ ಮುಗಿಸಿ ನೀರು ಕಾಯಿಸ್ತಾ ಇದ್ದೀನಿ. ಈಗ ನಾವು ಅರ್ಜೆಂಟ್ ಒಂದು ಕೆಲಸಕ್ಕೆ ಹೋಗಬೇಕಾಗಿದೆ ಫ್ರೆಂಡ್ಸ್. ನಾವು ಕಾಡು ಬದನೆಕಾಯಿ ಕಿತ್ಕೊಳಕ್ಕೆ ಹೋಗ್ತಾ ಇದೀವಿ. ಏನಿದು? ಅದಕ್ಕೆ ನನ್ನ ಗಂಡನ ಕರ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್, ಕಾಡು ಬದನೆ ಕಿತ್ಕೊಬರಕ್ಕೆ. ಜೊತೆಗೆ ಟಾಮು ಸಹ ರೆಡಿ ಆಗ್ತಿದ್ದಾನೆ. ಕಿತ್ತಿಟ್ಬಿಟ್ಟು ಆಮೇಲೆ ಫ್ರೆಶ್ ಆಗೋಕೆ ಹೋಗೋಣ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್. ಅದೊಂದು ಸ್ವಲ್ಪ ಆ ಕಡೆ ಐತೆ, ಕೆಲಸದವರೆಲ್ಲ ಬಂದರೆ ಆಮೇಲೆ ಹೋಗಿ ಕಿತ್ಕೊಳಕ್ಕಾಗಲ್ಲ. ನಾನು ಯಾರಾದ್ರೂ ಇದ್ರೆ ಮನೆಯಿಂದ ಆಚೆನೇ ಬರೋಲ್ಲ ಫ್ರೆಂಡ್ಸ್. ನಾಚಿಕೆ ಅಂತಲ್ಲ, ಅದೇನು ನಮ್ಮ ಸಂಪ್ರದಾಯ ಗೊತ್ತಿಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಟಿಫನ್ ಏನು ಮಾಡಿಲ್ಲ, ಟೈಮ್ 8 ಗಂಟೆ ಆಗ್ತಾ ಬಂತು. ಅದಕ್ಕೆ ಏನು ಮಾಡೋದು ಯೋಚನೆ ಮಾಡಿದಾಗ ಶಿವಾಗೆ ನಾನೇ ಹೇಳಿದೆ, ಇಲ್ಲಿ ಐತಲ್ಲ ಸುಂಡೆಕಾಯಿ ಅಂತೀವಿ ಫ್ರೆಂಡ್ಸ್. ಕಾಡು ಬದನೆ ಅಂತಾರೆ, ಸುಂಡೆಕಾಯಿ ಅಂತಾರೆ, ನಮ್ಮ ಕಡೆ ಉಸ್ತಿಕಾಯಿ ಅಂತಾರೆ. 3 ಸೇರಿ ಒಂದು ಆಯುರ್ವೇದಿಕ್ ಕಾಯಿ ಫ್ರೆಂಡ್ಸ್. ಇದು ಹೇಳ್ಬೇಕಂದ್ರೆ ಸಿಂಪಲ್ಲಾಗಿ ಇದನ್ನ ಕಿತ್ಕೊಂಡು ಸಾರು ಮಾಡಿದ್ರೆ ಸೂಪರ್ ಡೂಪರ್ ಆಗಿರ್ತೈತೆ ಫ್ರೆಂಡ್ಸ್. ಈ ಸೀಸನಲ್ಲಿ ಇದು ನನ್ನ ಫೇವ್ರೆಟ್ಟು. ಇದು ಫಸ್ಟ್ ಟೈಮ್ ತಿಂತಾ ಇರೋದು ಈ ಸೀಸನ್ ಸ್ಟಾರ್ಟ್ ಆದಾಗಿಂದ. ಅದಕ್ಕೆ ಬಿಡಲೇಬಾರ್ದು ಈ ಕಾಯಿ ಎಲ್ಲಾರ ಸಿಕ್ಕಿದ್ರೆ ಅಂತ ಅಂದ್ಬಿಟ್ಟು. ಇವನು ಹೋಗ್ತಾವನೆ ಫಾಸ್ಟಾಗಿ, ಇವನೇ ಗಿಡ ಹತ್ತಿ ಕಿತ್ಕೊಬಿಡೋ ನಂಗೆ. ಇಲ್ಲಿ ಫ್ರೆಂಡ್ಸ್, ಇದೇ ಕಾಡು ಬದನೆಕಾಯಿ, ಉಸ್ತಿಕಾಯಿ, ಸುಂಡೆಕಾಯಿ. ಓ ಎಷ್ಟೈತಪ್ಪಿ, ಎಲ್ಲ ಕಿತ್ಕೊಟ್ಬಿಡಪ್ಪಿ ಗಿಡದಲ್ಲೆಲ್ಲ. ಇಲ್ಲ, ಒಂದು ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಕಿತ್ಕೊಡು, ಮತ್ತೆ ನಾಳಿದ್ದು ಒಂದ್ಸಲ ಕಿತ್ಕೋತೀನಿ. ಬೇಳೆ ಸಾರು ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್. ಈ ಕಾಯಿ ನನ್ನ ಫೇವ್ರೆಟ್. ಇದು ಸಾಲಲ್ಲ ಅಪ್ಪಿ ಕೈಯಲ್ಲಿ ರಕ್ತ. ಈಗ ಗಿಡದಲ್ಲಿ ಮುಳ್ಳಿರ್ತೈತೆ, ಹುಷಾರ್ ನೋಡ್ಕೊಂಡು ಕೀಳಪ್ಪಿ. ಅಪ್ಪ ಸ್ವಾಮಿ ಬಾಯ್, ಬ್ಯಾಕ್ ಬಾ, ನಾನೇ ಕೀಳ್ತೀನಿ. ಏನಿ ನನ್ನ ಮಕ್ಕಳು ಸೀಮೆಗಿಲ್ ಗಂಡೆ ಅಂತೆ. ಇಲ್ಲೆಲ್ಲ ಇರೋದು ಕಿತ್ಕಪ್ಪಿ. ಸಖತ್ತಾಗ್ಬಿಟ್ಟೈತೆ ಫ್ರೆಂಡ್ಸ್. ಅಲ್ಲಿ ಎಷ್ಟು ಕಾಯಿ, ಮತ್ತೆ ಅಲ್ಲೆಲ್ಲ ಐತೆ. ಏನು ವೇಸ್ಟ್ ಆಗಲ್ಲ ಫ್ರೆಂಡ್ಸ್, ಪ್ರಕೃತಿಯಲ್ಲಿ ಬೆಳೆಯೋದು. ಬೆಳೆದಿರೋದು ಏನಾರು ವೇಸ್ಟ್ ಆಗ್ತಿತ್ತು ಅಂದರೆ ನಾವು ಬೆಳೆದಿರೋದೇ ವೇಸ್ಟ್, ಅಂದರೆ ನಾವು ಮನುಷ್ಯರೇ ವೇಸ್ಟು. ಇದೊಂದೇ ಕಡ್ಲ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಚೈಲ್ಡ್ಹುಡ್ ಕಾಯಿ, ಇದನ್ನು ತಿಂತೀವಿ ನಾವು, ಏನು ಬಿಡಲ್ಲ. ಅಪ್ಪೆ ಅಂಬುಕಾಯಿ ಕಿತ್ಕೋ, ಅದು ನನ್ನ ಫೇವ್ರೇಟು. ಅದೆಲ್ಲ ಹಳೆ ಕಾಲ ಕಾಯಿ ಫ್ರೆಂಡ್, ನಾವು ತಿನ್ನಬೇಕು. ಗಿಡ ತುಂಬ ಬಿಟ್ಟಿದ್ರು ನನ್ನ ಗಂಡನ ಕಿತ್ಕೊಡೋಕೆ ಕಷ್ಟ. ಇಟ್ಸ್ ಓಕೆ ಫ್ರೆಂಡ್ಸ್, ನಾನೇ ಬರ್ತೀನಿ, ನಾಳಿದ್ದು ಬರ್ತೀನಿ. ಅದು ಅವರೇ ಬೆಳೆ ಸಾರಿಗೆ ಸೂಪರಾಗಿರ್ತದೆ ಫ್ರೆಂಡ್ಸ್. ಈಗ ನಾನು ಇದರಲ್ಲಿ ಏನು ಸಾರು ಮಾಡ್ತಾಯಿದ್ದೀನಿ ಅಂದರೆ ಕರ್ಮೀನ್ ಸಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬ ಕೋಲ್ಡ್ ಆಗಿಬಿಟ್ಟೈತೆ, ಬೇಸಿಗೆನಲ್ಲೂ ಕೋಲ್ಡ್ ಆಗೈತೆ ಫ್ರೆಂಡ್ಸ್. ಇದೇ ಫಸ್ಟ್ ಟೈಮ್ ಲೈಫಲ್ಲಿ. ಅದಕ್ಕೆ ಕರ್ಮೀನ್ ಸಾರು ಇದಾಕ್ಬಿಟ್ಟು ಮಾಡಿದ್ರೆ ಸೂಪರಾಗಿರ್ತೈತೆ. ವರ್ಷಕ್ಕೊಂದ್ಸಲ 2 ಸಲ ಅಷ್ಟೇ ಈ ಸಾಂಬಾರು ಮಾಡೋದು ನಾನು, ಕರ್ಮೀನ್ ಹಾಕ್ಬಿಟ್ಟು. ಅದಕ್ಕೋಸ್ಕರ ಮಾಡೋಣ ಅಂತ ಅಂದ್ಬಿಟ್ಟು ಬೆಳಗಿನ ಟಿಫನು ಇದೆ ಫ್ರೆಂಡ್ಸ್. ಝೂಮಲ್ಲಿ ನೋಡಿ ಫ್ರೆಂಡ್ಸ್. ಅಪ್ಪಿ ಸಾಲಲ್ಲ ಅನ್ನಿಸ್ತೈತಪ್ಪಿ ಇದು. ಇದು ಹಿಂಗೆ ಮಾಡಿದ್ರೆ ಉಗುರು ಇಳಿತಾ ಇಲ್ಲ, ಬಲ್ತಿರೋದೇ ಕಿತ್ಕೊಬಂದ್ಬಿಟ್ಟಿದ್ಯಾ ನೋಡು. ಫುಲ್ಲು ಬಲ್ತಿದ್ರು ಆಗಲ್ಲ ಫ್ರೆಂಡ್. ಆಯಿತು, ನಿನ್ನಿಷ್ಟ, ನೀನು ತಂದು ಕೊಟ್ಟಿದ್ಯಾ, ಮಾಡೋದಷ್ಟೇ ನನ್ನ ಜವಾಬ್ದಾರಿ. ಕರ್ಮೀನ್ ಸಾರ್ ಆದರೆ ನಿನಗೆ ಮಾತ್ರ ಮೊಸರನ್ನ. ಓಕೆ ಫ್ರೆಂಡ್ಸ್, ಈಗ ಪಟ್ ಅಂತ ಫ್ರೆಶ್ ಆಗ್ಬಿಟ್ಟು ಬರ್ತೀನಿ. ಓಕೆ ಫ್ರೆಂಡ್ಸ್, ಈ ಅಡುಗೆಗೆ ತುಂಬ ಟೈಮ್ ಬೇಕು ನನಗೆ. ಎಲ್ಲ ರೆಡಿ ಮಾಡ್ಕೋಬೇಕಲ್ಲ, ಅದಕ್ಕೆ ಒಂದು ಕಡೆಯಿಂದ ಕಾಳು, ತರಕಾರಿ, ಕರ್ಮೀನು, ಜೊತೆಗೆ ಸೊಂಡೆಕಾಯಿ ಇವೆಲ್ಲನೂ ಕಟ್ ಮಾಡಿ ಕ್ಲೀನ್ ಮಾಡ್ಕೋಬೇಕಾದ್ರೆ ತುಂಬ ಟೈಮ್ ಬೇಕು. ನಿಂತ್ಕೊಂಡು ಮಾಡ್ಕೊಳಕ್ಕಾಗಲ್ಲ ಅಡುಗೆ ಮನೆ ಬಂದ್ಬಿಟ್ಟು. ಅಡುಗೆ ಮನೆಯೇ ಹಾಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಕೆಲವೊಂದು ಐಟಮ್ಸ್ ಇರಲಿಲ್ಲ ಫ್ರೆಂಡ್ಸ್, ಅದನ್ನು ತರಿಸ್ಕೊಂಡೆ. ಇಲ್ಲಿ ಫ್ರೆಂಡ್ಸ್ ಕರ್ಮೀನು. ಫ್ರೆಂಡ್ಸ್, ನೀವೇನಾದರೂ ಕರ್ಮೀನು ತಗೋಬೇಕು ಅಂತಂದರೆ ಮೀನು ಅಂಗಡಿ ಇರ್ತಿತ್ತಲ್ಲ ಗೊತ್ತಾ ಫ್ರೆಂಡ್ಸ್, ಮೀನು ಅಂಗಡಿ, ಅಲ್ಲಿ ಸಿಗ್ತೈತೆ ಕರ್ಮೀನು. ಅದು ತುಂಬ ಕ್ಲೀನ್ ಆಗಿರ್ತೈತೆ, ಒಂದು ಸ್ವಲ್ಪನೂ ಕಲ್ಲಿರಲ್ಲ. ಅಲ್ಲಿ ತಗೊಳ್ರಿ ಫ್ರೆಂಡ್ಸ್. ಮಾಮೂಲಿ ನಾವು ಸಣ್ಣ ಪುಟ್ಟ ಅಂಗಡಿ ತಗೊಂಡ್ರೆ ಸಾಂಬಾರಲ್ಲೆಲ್ಲ ಕಲ್ಲಿರ್ತೈತೆ. ಅದಕ್ಕೆ ಏನಂತ ಟಾಮ್ ಇದ್ರ ಬಗ್ಗೆ ನೀನು? ಕೊತ್ತಂಬರಿ ಖಾಲಿಯಾಗಿತ್ತು, 1 ಕಟ್ ಕೊತ್ತಂಬರಿ, ಜೊತೆಗೆ ಆಲೂಗಡ್ಡೆ. ಈಗ ಈ ಸುಂಡೆಕಾಯಿನ ನಾವು ಕಟ್ ಮಾಡ್ಕೊಂಡು ಕುತ್ಕೋಬೇಕು ಅಂತಂದ್ರೆ ಫ್ರೆಂಡ್ಸ್ ತುಂಬಾ ಟೈಮ್ ಆಗ್ತಿತ್ತಲ್ಲ, ಅದಕ್ಕೆ ಎಳೆದು ಬಲ್ತಿರ್ದಿರ ಇರ್ತಿತ್ತಲ್ಲ, ಅದನ್ನ ಈ ತರ ಕುಟ್ಟಾಣಿಗೆ ಹಾಕೊಂಡು ಒಂದು 5-6 ಕುಟ್ಟಿ ನೀರ್ಗೆ ಹಾಕೋಬಹುದು. ಇದನ್ನ 2-3 ಸಲ ತೊಳ್ಕೋಬೇಕು ಫ್ರೆಂಡ್ಸ್. ಇದು ಬೀಜ ಎಲ್ಲ ಚೆನ್ನಾಗಿ ಕಿವುಚಿ ಇದನ್ನ ತಿಂದ್ರೆ ಕಿಡ್ನಿ ಸ್ಟೋನ್ ಆಗ್ತಿದೆ ಅಂತ ಹೇಳ್ತಾರೆ. ಅದನ್ನ ನಾವು ಚಿಕ್ಕ ವಯಸ್ಸಲ್ಲಿ ಸುಮಾರು ತಿನ್ಬಿಟ್ಟಿದ್ದೀವಿ, ನಮ್ಗೇನು ಆಗ್ಲಿಲ್ಲ. ಹಾಗಾಗಿ ಅಪರೂಪಕ್ಕೆ ಮಾಡ್ಕೊಡ್ತಿದ್ರೆ ಏನು ತೊಂದರೆ ಆಗಲ್ಲ ಅಂತ ನಾನು ಅನ್ಕೋತೀನಿ ಫ್ರೆಂಡ್ಸ್. ಒರಳಕಲ್ಲಿದ್ರೆ ಫ್ರೆಂಡ್ಸ್ ಎಲ್ಲ ಒಂದೇ ಸಲ ಬಿಡಿಸಿ ಒಂದು 2 ನಿಮಿಷ ಜಜ್ಜಿ ನೀರ್ಗೆ ಹಾಕ್ಬಿಡ್ಬೋದು. ಆದ್ರೆ ನಮ್ಮ ಮನೇಲಿ ಒರಳಕಲ್ಲಿಲ್ಲ, ಒರಳಕಲ್ಲು ಬಂದು ಪುಟಾಣಿ ಇದೆ. ಜಜ್ಜಿ ಬಿಚ್ಚಿ ಮಾಡಿ ಚಟ್ನಿ ಮಾಡೋದಲ್ಲ ಫ್ರೆಂಡ್ಸ್, ಸುಮ್ಮನೆ ಅದು ಓಪನ್ ಆಗ್ಬೇಕಷ್ಟೇ, ಹಂಗೆ ನೀರ್ಗೆ ಹಾಕೊಳ್ಳೋದು. ಕೋತಿ ಮಗನೇ ಅದು, ಹೋಯ್ತು ಮೊಬೈಲ್. ಎಷ್ಟು ಸೀರಿಯಸ್ ಆಗಿ ನೋಡ್ತಾವನೆ. ಯಜಮಾನ್ರು ಮನೆ ತಕ್ ಬಂದವ್ರೆ, ತಿನ್ನಕ್ ಏನು ಇಲ್ಲ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ?
ಬೇರೆ ಏನಾದ್ರು ತಿಂಡಿಗಳಿದ್ದಾಗ ಫ್ರೆಂಡ್ಸ್ ಬರೋದೇ ಇಲ್ಲ. ನಾನೇ ಹುಡುಕ್ತಾ ಇರ್ತೀನಿ, ಬಂದಿಲ್ವಲ್ಲ ಇವತ್ತು, ಬಂದಿಲ್ವಲ್ಲ ಅಂತ. ಏನು ಇಲ್ದೇ ತಗ ಬರ್ತವೆ. ಏನೈತೆ? ಬೆಲ್ಲ ಇತ್ತು ನೆನ್ನೆ ಕೊಟ್ಬಿಟ್ಟೆ. ಏನೂ ಇಲ್ಲ, ಮುದ್ದೆಗಿಟ್ಟಿದ್ದೀನಿ ಫ್ರೆಂಡ್ಸ್. ಹಂಗೆ ಅದು ನಮ್ಮನೆ ಹತ್ರ ಕೋತಿಗಳು ಹೆಂಗಂದ್ರೆ ಫ್ರೆಂಡ್ಸ್, ಕ್ಯಾರೆಟ್ ಟೊಮೊಟೊ ಅದೆಲ್ಲ ಕೊಟ್ರೆ ತಿನ್ಬೇಕು ತಾನೆ ಫ್ರೆಂಡ್ಸ್. ತಿನ್ನಲ್ಲ, ತಿಂಡಿಗಳೇ ಇರ್ಬೇಕು, ಬಾಳೆಹಣ್ಣು ತಿಂಡಿ ಅಂತವು. ಅದಕ್ಕೋಸ್ಕರ ನಾನೇನು ಕೊಡ್ತಾ ಇಲ್ಲ ಫ್ರೆಂಡ್ಸ್. ಈಗ ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಪರವಾಗಿಲ್ಲ ಫ್ರೆಂಡ್ಸ್, ನಮ್ಮ ಕೋತಿಗಳಿಗೆ ಸಪೋಟ, ಸೀತಾಫಲ, ಅಲ್ಲ ರಾಮಫಲ, ಎಳ್ನೀರು, ಅಳಸಳು ಏನ್ ಬೇಕೋ ಅದು ಸಿಗ್ತೈತೆ. ವೆರೈಟೀಸ್ ಆಫ್ ತಿಂಡಿಗಳವೆ ತೋಟದಲ್ಲಿ. ಏನಾರ ಹೆಚ್ಚಾಗಿ ನಮ್ಮ ಮನೇಲಿ ತಿಂಡಿಗಳು ಇದ್ರೆ ಮಾತ್ರ ಕೊಡ್ತೀನಿ. ಇನ್ನು ಬಾಕಿ ಟೈಮಲ್ಲಿ ಅವಾಗ ವೆರೈಟಿ ತಿಂಡಿಗಳು ಇದ್ದೇ ಇರ್ತವೆ ತಿನ್ನಕ್ಕೆ. ಹಂಗಾಗಿ ನಾನು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಈಗ ನಾನು ಕಾಡು ಬದನೆಕಾಯಿ ಅಂದ್ರೆ ಸುಂಡೆಕಾಯಿ, ಉಸ್ತಿಕಾಯಿನ ಜಜ್ಜಿ ನೀರಲ್ಲಿ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಬದನೆಕಾಯಿ ಜಾತಿಗೆ ಸೇರಿದ ಒಂದು ಸಣ್ಣ ಬದನೆಕಾಯಿ ಅಂತ ಹೆಸರಿಡುವ ಈಗ ಸದ್ಯಕ್ಕೆ. ಇದು ಬದನೆಕಾಯಿ ತೊಳೆದ್ರೆ ಹೆಂಗೆ ನೀರು ಕಪ್ಪಾಗ್ತಿದೆ ಅದೇ ಥರನೇ ಫ್ರೆಂಡ್ಸ್. ಮತ್ತೆ ಇದು ಬೀಜ ಎಲ್ಲ ಫುಲ್ಲು ಇಸ್ಕಿ ತೊಳ್ಕೊಬೇಕು, ಅದು ಆಚೆ ಬಂದ್ಬಿಡ್ಬೇಕು. ಅದನ್ನು ಚೆಲ್ಬಿಟ್ಟು ಹೊಸ ನೀರು ಹಾಕೊಂಡು ಮತ್ತೆ ತೊಳ್ಕೊಬೇಕು. ತಿಂದರೆ ಕಿಡ್ನಿ ಸ್ಟೋನ್ ಅಂತ ಇತ್ತೀಚೆಗಷ್ಟೇ ನಾನು ಕೇಳ್ತಾ ಇದ್ದೀನಿ ಫ್ರೆಂಡ್ಸ್, ಹೋದ ವರ್ಷದಿಂದ. ಅದು ನಮ್ಮ ಫ್ರೆಂಡ್ಸ್ ಕಮೆಂಟ್ ಮಾಡಿದ್ಮೇಲೆ. ನಮ್ಮ ಚಿಕ್ಕ ವಯಸ್ಸಲ್ಲಿ ಈ ಸೀಸನ್ ಬಂತಂದರೆ ಬೇರೆ ಯಾವುದೇ ತರಕಾರಿ ಇರ್ತಾ ಇರಲಿಲ್ಲ ನಮ್ಮ ಮನೇಲಿ. ಡೈಲಿ ಇದೇ ಸಾಂಬಾರೇ ಇರ್ತಾಯಿತ್ತು. ಹಾಗಾಗಿ ನಮಗೇನು ತೊಂದರೆ ಇಲ್ಲ. ಇದನ್ನ ಕಿವುಚಿ ತೊಳೆದು ಸೈಡ್ಗೆ ಇಟ್ಕೊಂಡೆ. ಈಗ ಕರ್ಮೀನ್ ಕ್ಲೀನ್ ಮಾಡ್ಕೊಳ್ಳುವಂತ ಪ್ಯಾಕೆಟ್ ಓಪನ್ ಮಾಡ್ಬಿಟ್ಟು ಪ್ಲೇಟಲ್ಲಿ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಕರ್ಮೀನ್ ಕ್ಲೀನ್ ಮಾಡ್ಕೊಳ್ಳುವ ವಿಧಾನ ಅಂದ್ರೆ ಮೊದಲು ತಲೆ ತೆಗಿಬೇಕು ಫ್ರೆಂಡ್ಸ್, ತಲೆ ತೆಗಿಬೇಕು. ಯಾಕಂದ್ರೆ ನಮ್ದು ರೌಡಿ ಫ್ಯಾಮಿಲಿ ಫ್ರೆಂಡ್ಸ್, ಜಮನ್ದಲ್ಲಿ ಫುಲ್ ರೌಡಿಸಮ್ ನಮ್ದು. ಅದಕ್ಕೆ ಮೀನ್ ತಲೆ ತೆಗಿತಾ ಇದ್ದೀನಿ. ಯಾಕಂದ್ರೆ ಮೀನ್ ತಲೆನಲ್ಲಿ ಕಲ್ಲು ಮಣ್ಣು ಜಾಸ್ತಿ ಇರ್ತೈತೆ ಫ್ರೆಂಡ್ಸ್. ಅದನ್ನೇನಾರ ಸಾರ್ಗೆ ಹಾಕ್ಬಿಟ್ರೆ ಸಾರ್ ತಳದಲ್ಲಿ ಫುಲ್ಲು ಕಲ್ಲುಗಳೇ ಇರ್ತವೆ. ಅದಕ್ಕೆ ತಲೆನೇ ಬೇಕಾಗಿಲ್ಲ ನಮಗೆ ಅಂದ್ಬಿಟ್ಟು ತೆಗೆದು ಹಾಕ್ಬಿಟ್ಟು ಅದಕ್ಕೆ ಕತ್ತರಿಸಿ ಬರೀ ಈ ತರ ಬುಡ ಮಾತ್ರ ತಗೋಬೇಕು. ಮೊದಲು ಇನ್ನ ಡೀಪಾಗಿ ಕ್ಲೀನ್ ಮಾಡ್ತಾ ಇದೆ ಫ್ರೆಂಡ್ಸ್. ಅದ್ರ ಮೇಲೆ ಸಿಪ್ಪೆ ಎಲ್ಲ ಒರ್ಕೊಂಡು ಕುತ್ಕೋತಿದ್ದೆ ಚಾಕುನಲ್ಲಿ ಒಂದೊಂದೇ ಕರ್ಮೀನ್ ಎತ್ಕೊಂಡು. ಆಮೇಲೆ ಅಷ್ಟು ಡೀಪಾಗಿ ಕ್ಲೀನ್ ಮಾಡಕ್ಕೆ ಹೋದ್ರೆ ಟೇಸ್ಟ್ ಇರಲ್ಲ ಸಾಂಬಾರು ಅಂತ ಅಂದ್ಬಿಟ್ಟು ಗೊತ್ತಾಯ್ತು. ಅದಕ್ಕೆ ಈಗ ಅಷ್ಟು ಡೀಪಾಗಿ ಹೋಗ್ತಾ ಇಲ್ಲ. ತಲೆನೆಲ್ಲ ಬಿಸಾಕ್ಬಿಡ್ತೀನಿ. ನೆಕ್ಸ್ಟ್ ಅವರೆಕಾಳು ಎತ್ಕೊಂಡೆ, ಅದನ್ನು ಕ್ಲೀನ್ ಮಾಡಿ ಸೈಡ್ಗೆ ಇಟ್ಕೊಂಡೆ. ಈಗ ತರಕಾರಿಗೆ ಬಂದೆ ಫ್ರೆಂಡ್ಸ್. ಎಷ್ಟೊಂದು ಪ್ರಿಪ್ರೇಷನ್ ಮಾಡ್ಕೋಬೇಕು ಫ್ರೆಂಡ್ಸ್ ಕರ್ಮೀನ್ ಸಾರಿಗೆ. ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನಾನೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ, ಟೇಸ್ಟಾಗಿ ಮಾಡೋಣ ಅಂದ್ಬಿಟ್ಟು ಇಷ್ಟೆಲ್ಲ ರಿಸ್ಕ್ ತಗೋತಾ ಇದ್ದೀನಿ. ಆಲೂಗಡ್ಡೆ ಬದನೆಕಾಯಿ ಇತ್ತಂದರೆ, ಅವರೆಕಾಳು ಇತ್ತಂದರೆ, ಕಡಲೆಕಾಳು ಇತ್ತಂದರೆ ಕರ್ಮೀನ್ ಸಾರು ಆಗೇ ಹೋಯ್ತು. ಆದರೆ ನಮ್ದೊಂದು ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂದ್ಬಿಟ್ಟು ಅಷ್ಟೇ. ಟೊಮೊಟೊ ಜಾಸ್ತಿ ತಗೊಂಡಿದ್ದೀನಿ, ಮನೇಲಿ ಸ್ಟಾಕ್ ಆಗೈತೆ ಅಂದ್ಬಿಟ್ಟು. ಒಂದು ಆಲೂಗಡ್ಡೆ ಜೊತೆಗೆ ಒಂದು ದೊಡ್ಡದು ಬದನೆಕಾಯಿ ಇತ್ತು, ಅದನ್ನು ಕಟ್ ಮಾಡ್ಕೊಂಡೆ. ಸೂಪರ್ ಆಗಿರ್ತೈತೆ ಅಂದ್ಬಿಟ್ಟು. ಯಾರಾದರೂ ನಂತರ ಇದ್ದೀರಾ ಫ್ರೆಂಡ್ಸ್, ತರಕಾರಿ ಸಿಪ್ಪೆ ಕಟ್ ಮಾಡಿ ಇಟ್ಟಾದ್ಮೇಲೆ ಹಂಗಂಗೆ ಕ್ಲೀನ್ ಮಾಡ್ಕೊಳ್ಳೋದು, ಕವರೆಲ್ಲ ಬುಟ್ಟಿನೆಲ್ಲ ತುಂಬಿಟ್ಕೊಳ್ಳೋದು. ಅಡುಗೆ ಎಲ್ಲ ಆದ್ಮೇಲೆ ಕ್ಲೀನ್ ಮಾಡ್ಕೋಬಹುದು ತಾನೆ. ಅಲ್ಲಿವರೆಗೂ ಕಾಯೋ ಪೇಷನ್ಸೇ ಇಲ್ಲ ನನಗೆ. ಅದೊಂಥರ ಕಾಯಿಲೆ ಫ್ರೆಂಡ್ಸ್, ಅಲ್ಲಿಂದಲೇ ಕ್ಲೀನ್ ಆಗ್ಬಿಡ್ಬೇಕು. ಓಕೆ ಫ್ರೆಂಡ್ಸ್, ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡೆ. ಶಿವಕುಮಾರ್ಗೆ ಒಂದು ಕೆಲಸ ಕೊಟ್ಟಿದ್ದೀನಿ, ಕೊತ್ತಂಬರಿ ಬಿಡಿಸೋ ಕೆಲಸ. ಯಾರಿಗಮ್ಮ ಬೇಕು ಈ ಸಂಸಾರ? ಇಷ್ಟೆಲ್ಲ ಐಟಮ್ಸ್ ಬೇಕು ಫ್ರೆಂಡ್ಸ್ ಇವಾಗ ನಾನು ಮಾಡ್ತಾರೋ ಅಡುಗೆಗೆ. ಇಲ್ಲಿ ತೆಂಗಿನಕಾಯಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ, ಬರೀ ತೆಂಗಿನಕಾಯಿ ರುಬ್ಬಿಟ್ಕೊಂಡಿದ್ದೀನಿ. ಕರ್ಮೀನು, ಹುಣಸೆಹಣ್ಣು ಮೇಯ್ನು ನೆನೆಸಿಟ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಕೊತ್ತಂಬರಿ, ಕರಿಬೇವು, ಅವರೆಕಾಳು, ಆಲೂಗಡ್ಡೆ, ಬದನೆಕಾಯಿ, ಸುಂಡೆಕಾಯಿ. ಇದನ್ನು 3 ಸಲ ತೊಳ್ಕೊಂಡಿದ್ದೀನಿ ಫ್ರೆಂಡ್ಸ್, ಸಾಕು. ಫುಲ್ಲು ಬೀಜ ಎಲ್ಲ ಇಸ್ಕಿ ತೊಳಿಬೇಕು, ಬೀಜ ಎಲ್ಲ ಸಪ್ರೇಟ್ ಮಾಡ್ಕೋಬೇಕು. ಆಮೇಲೆ ಮಾಮೂಲಿ ಎಣ್ಣೆ, ಸಾಸಿವೆ, ಸಾಂಬಾರು ಪುಡಿ ಇದ್ದಿದ್ದೇನೆ. ಲೆಟ್ಸ್ ಸ್ಟಾರ್ಟ್ ಕರ್ಮೀನ್ ಸಾರ್ ಫ್ರೆಂಡ್ಸ್. ನಾವು ಮಾಡ್ತಾರೋ ಈಗ ಕರ್ಮೀನ್ ಸಾರ್ಗೆ ಅವರೆಕಾಳಾಗ್ಲಿ ಕಡಲೆಕಾಳಾಗ್ಲಿ ಇರಲೇಬೇಕು ಫ್ರೆಂಡ್ಸ್. ಅದಕ್ಕೆ ಬಾಣ್ಲಿಗೆ ಹಾಕಿ ಹುರ್ಕೋತಾ ಇದ್ದೀನಿ. ಮೊದಲು ನಾನು ಸೂಪರ್ ವುಮೆನ್ ಅಂತ ತೋರಿಸ್ಕೊಳ್ಳೋಕೆ ಕೈಯಲ್ಲಿ ಫ್ರೈ ಮಾಡ್ಕೊಂಡೆ. ಆಮೇಲೆ ಬಿಸಿ ಜಾಸ್ತಿ ಆಯಿತು, ಸೌಟಲ್ಲಿ ಫ್ರೈ ಮಾಡ್ಕೊಂಡು ಸೈಡಿಗೆ ಬಗ್ಸ್ಕೊಂಡೆ. ಆಮೇಲೆ ಅದೇ ಬಾಣ್ಲಿಗೆ ಕರ್ಮೀನ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಇದೊಂದು ಸ್ವಲ್ಪ ಸ್ಮೆಲ್ ಬರ್ತಾ ಇರ್ತೈತೆ, ತಡ್ಕೋಬೇಕು. ಟೇಸ್ಟ್ ಆಗಿರ್ತೈತೆ ಅಷ್ಟೇ. ಇದಕ್ಕೆ ಮೊದಲು ನೀರು ಹಾಕಿ ಇಟ್ಕೊಂಡು ತೊಳೆದೇ ಹಾಕೋತಾ ಇದೆ ಫ್ರೆಂಡ್ಸ್, ಕಲ್ಲೆಲ್ಲ ಹೋಗ್ಲಿ ಅಂದ್ಬಿಟ್ಟು. ಆ ಥರ ಮಾಡಿದ್ರೆ ಟೇಸ್ಟ್ ಕಮ್ಮಿ ಆಗ್ಬಿಡ್ತೈತೆ ಸಾಂಬಾರು ಅಂತ ಹೇಳಿದ್ರಿ ಒಂದು ವರ್ಷ. ಅದಕ್ಕೆ ಅದನ್ನು ಬಿಟ್ಬಿಟ್ಟೆ ಆ ಟಿಪ್ನ. ಆಮೇಲೆ ದೊಡ್ಡ ಬಾಣ್ಲಿ ಇಟ್ಕೊಂಡು ಎಣ್ಣೆ ಜಾಸ್ತಿ ಹಾಕೊಂಡು ಸಾಸಿವೆ, ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಮಸಾಲೆ ಅಂತ ಏನು ರುಬ್ಕೋತಾ ಇಲ್ಲ ಫ್ರೆಂಡ್ಸ್, ತೆಂಗಿನಕಾಯಿ ಪೇಸ್ಟ್ ಒಂದು ಮಾಡಿಟ್ಕೊಂಡಿದ್ದೀನಿ ಅಷ್ಟೇ. ಜಾಸ್ತಿ ಮಸಾಲೆ ರುಬ್ಬಾಕೊಂಡ್ರೆ ಕರ್ಮೀನ್ ಟೇಸ್ಟ್ ಬರಲ್ಲ ಸಾರು, ಅದಕ್ಕೋಸ್ಕರ. ಆಮೇಲೆ ಬದನೆಕಾಯಿನೂ ಆಲೂಗಡ್ಡೆನ ಹಾಕೊಂಡು ಇದಕ್ಕೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀರಲ್ಲಿ ಸಪ್ರೇಟಾಗಿ ಬೇಯಿಸ್ಕೊತಾ ಇಲ್ಲ ಫ್ರೆಂಡ್ಸ್, ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೆನೆ ಸುಂಡೆಕಾಯಿನೂ ಚೆನ್ನಾಗಿ ತೊಳೆದು ಇದನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಬೀಜ ಇರೋಂಗೆ ಹಾಕ್ಕೊಂಡೆ ನಾನು. ಅದು ತಿನ್ನೋಕೆ ಚೆನ್ನಾಗಿರ್ತೈತೆ ಸಾಂಬಾರಲ್ಲಿ ಟೇಸ್ಟು ಅಂತ ಅಂದ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು 5 ನಿಮಿಷ ಆದಮೇಲೆ ಟೊಮೊಟೊನ ಹಾಕೋತಾ ಇದ್ದೀನಿ. ನಾನು ಮಾಡ್ತಾರೋ ಸಾರು ನೋಡಿದ್ರೆ ಒಂದು 5-6 ಜನಕ್ಕೆ ಆಗಷ್ಟು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದ್ರೆ ಸಂಜೆಗೂ ಆಗ್ತೈತೆ ಅಂತ ಅಂದ್ಬಿಟ್ಟು, ಮಳೆ ಬರೋ ಥರ ಈ ಥರ ವಾತಾವರಣ, ಕತ್ಲೆಯಲ್ಲಿ ಅಡುಗೆ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದೇ ಸಲ ಮಾಡ್ಕೊಬಿಡೋಣ. ಇಷ್ಟು ತರಕಾರಿ ಹಾಕ್ಬಿಟ್ಟು ನಾವು 2 ಟೈಮ್ ತಿಂದು ಖಾಲಿ ಮಾಡಿಬಿಟ್ರೆ ನಾವು ಸಂಸಾರ ಮಾಡೋಕ್ಕಾಗ್ತೈತೆ ಫ್ರೆಂಡ್ಸ್. ಇಷ್ಟು ತರಕಾರಿ ಹಾಕಿದ್ದೀವಿ ಅಂದರೆ 3 ಟೈಮ್ ತಿನ್ನಲೇಬೇಕು. ಅದಕ್ಕೆ ತಟ್ಟೆ ಮುಚ್ಚಿ ಬೇಯಿಸ್ಕೊಂಡೆ ಫ್ರೆಂಡ್ಸ್, ಟೊಮೊಟೊ ಬೇಗ ಸಾಫ್ಟ್ ಆಗಲಿ ಅಂದ್ಬಿಟ್ಟು. ಆಮೇಲೆ ತೆಂಗಿನಕಾಯಿ ಪೇಸ್ಟ್ ಹಾಕ್ಕೊಂಡೆ, ಖಾರದ ಪುಡಿ 1/2 ಸ್ಪೂನು, ಸಾಂಬಾರು ಪುಡಿ, ಬೇಳೆ ಸಾಂಬಾರು ಪುಡಿ ಹಾಕ್ತೋದು ಫ್ರೆಂಡ್ಸ್ ನಾವು. ಅದು 1-2 ಸ್ಪೂನು, ಅರಿಶಿನ ಚಿಟಿಕೆ ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೀರು ಹಾಕೋಬೇಕು ಫ್ರೆಂಡ್ಸ್. ಜಾಸ್ತಿ ತೆಳ್ಳಗಿರಬೇಕು ಫ್ರೆಂಡ್ಸ್ ಕರ್ಮೀನ್ ಸಾರು. ಮಸಾಲೆ ಥರ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ. ಅದಕ್ಕೆ ನೀರು ಹೆಚ್ಚಿಗೆ ಹಾಕ್ಕೊಂಡೆ. ರುಚಿಗೆ ತಕ್ಕಷ್ಟು ಹುಣಸೆ ರಸನ ಹಾಕ್ಕೊಂಡೆ. 2 ಸಲ ಕಿವುಚಿ ರಸ ಹಾಕ್ಕೊಂಡೆ, ಅದು ಮೇನ್ ಇಂಪಾರ್ಟೆಂಟು ಫ್ರೆಂಡ್ಸ್. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಕರ್ಮೀನ್ ಇಷ್ಟಪಡದೇ ಇರೋರು ಇಷ್ಟೇ ಸಾಂಬಾರು ಮಾಡಿಕೊಂಡು ಇದನ್ನು ತಿನ್ಬೋದು ಫ್ರೆಂಡ್ಸ್, ಚೆನ್ನಾಗಿರ್ತೈತೆ. ಒಂಥರ ಹುಳಿ ಸಾರು ಥರ. ಅದನ್ನು ಬೇಯಕ್ಕೆ ಬಿಟ್ಟೆ ನಾನು ಮೊದಲು.
ಮಸಾಲೆ ಎಲ್ಲ ಚೆನ್ನಾಗಿ ಬೇಲಿ ಅಂದ್ಬಿಟ್ಟು ಈ ಗ್ಯಾಪಲ್ಲಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಕರ್ಮೀನ್ ಸಾರಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ರಾಗಿ ಮುದ್ದೆನೇ ಫ್ರೆಂಡ್ಸ್. ಅದಕ್ಕೆ 2 ಮುದ್ದೆ ಮಾಡ್ಕೊಂಡೆ. ಇತ್ತೀಚೆಗೆ ಇಬ್ಬರು ಜಾಸ್ತಿ ಊಟ ತಿಂತಾ ಇಲ್ಲ, ಅದಕ್ಕೆ ಕಡಿಮೆನೇ ಮಾಡ್ಕೋತಾ ಇದ್ದೀನಿ. ಈ 2 ಮುದ್ದೆನೇ ನಾವು 2 ಟೈಮ್ ತಿನ್ನೋಂಗ್ ಆಗೈತೆ ಇಬ್ರು ಸೇರಿ. ಜೊತೆಗೆ ಅನ್ನನೂ ಮಾಡ್ಕೋತೀನಲ್ಲ, ಮ್ಯಾನೇಜ್ ಆಗೋಗ್ತೈತೆ. ಅಷ್ಟ್ರಲ್ಲಿ ತರಕಾರಿ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಬಂದಿತ್ತು. ಹುರಿದಿಟ್ಕೊಂಡಿರೋ ಅವರೆಕಾಳು ಹಾಕೊಂಡು ಆಮೇಲೆ ಕರ್ಮೀನು ಹಾಕೊಂಡು ಇದನ್ನ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಇದೇನು ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಹಾಕಿದ್ಮೇಲೆ ಸಾರು ಘಮ ಸ್ಟಾರ್ಟ್ ಆಗ್ತೈತೆ ಫ್ರೆಂಡ್ಸ್, ಬಾಯಲ್ಲಿ ನೀರು ಬರೋ ತರ ಇರ್ತೈತೆ. ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಬಿಟ್ರೆ ಸೂಪರ್ ಡೂಪರ್ ಸಾಂಬಾರ್ ರೆಡಿ. ದಿನ ಆದ್ಮೇಲೆ ಮಾಮೂಲಿ ಈ ತರ ಮೀನ್ ಸಾರ್ ರೆಡಿ ಫ್ರೆಂಡ್ಸ್. ಮೀನ್ ಸಾರ್ ಟೈಮ್ ಆಗೋಯ್ತು ಇವತ್ತು. ಇಟ್ಸ್ ಓಕೆ, ಅಡ್ಜಸ್ಟ್ ಮಾಡ್ಕೋ ಅಪರೂಪಕ್ಕೆ. ಚೆನ್ನಾಯ್ತಾ? ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್, ಸ್ಮೆಲ್ಲಲ್ಲಿ ಗೊತ್ತಾಗ್ತಿದೆ. ಕರ್ಮೀನ್ ಸಾರ್ ಆಗಿದೆ ಫ್ರೆಂಡ್ಸ್, ಅದು ಹೆಂಗೆ ಮಾಡಿದ್ರು ಟೇಸ್ಟ್ ಜಾಸ್ತಿ ಇರ್ತಿದೆ. ಆದರೆ ನನಗೆ ನೆನೆ ಗಾಳಿ ಬೇಕಾಗೈತೆ, ಸಿಕ್ಕಾಪಟ್ಟೆ ಸೇಕೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಶಿವನು ಹೊಟ್ಟೆ ತುಂಬ ಊಟ ಮಾಡ್ಬಿಟ್ಟು ಕೆಲ್ಸಕ್ಕೆ ಹೋಯ್ತು, ಚೆನ್ನಾಗೈತೆ ಅಂತಂತು ಫ್ರೆಂಡ್ಸ್. ನೆನೆ ಹಸು ಕರು ಹಾಕಿತ್ತಲ್ಲ ಮೊನ್ನೆ, ಅವ್ರ ಹತ್ರ ನಾವು ಗಿಣ್ಣಲ್ಲಿ ಕೇಳಿದ್ವಿ, ಅವ್ರು ಇವತ್ತೇ ತಂದು ಕೊಟ್ಟವ್ರೆ. ನಾವು ನಾಳೆ ಕೇಳಿದ್ವಿ, ನಾಳೆ ಕೊಡ್ರಿ ಅಂದ್ಬಿಟ್ಟು ಇವತ್ತೇ ಕೊಟ್ಟವ್ರೆ. ಮತ್ತೆ ಇದನ್ನ ಸ್ಟಾಕ್ ಇಟ್ಕೊಂಡು ಹಂಗೆ ನಾಳೆ ಮಾಡ್ಬೋದ ಅಂದೆ. ಅವ ಅಕ್ಕ ಬೇಡ ಈಗಲೇ ಮಾಡ್ಬಿಡ್ರಿ ಅಂತಂದ್ರು. ಕರ್ಮೀನ್ ಸಾರು ಮಾಡ್ಬಿಟ್ಟಿದ್ದೀನಿ. ಹೆಂಗೆ ಫ್ರೆಂಡ್ಸ್ ಮಾಡೋದು? ಬಿಸಿಲಿಗೆ ಚೆನ್ನಾಗಿರಲ್ಲ ಅದು ಸ್ಟಾಕ್ ಇಟ್ಕೊಂಡ್ರೆ ಅಂತವ್ರೆ. ನೋಡ್ತೀನಿ ಫ್ರೆಂಡ್ಸ್, ಶಿವ ಬಂದ್ಮೇಲೆ ಡಿಸ್ಕಸ್ ಮಾಡ್ತೀನಿ. ಇಲ್ಲಿ ಫ್ರೆಂಡ್ಸ್, ನಾನು ಶಿವ ಐಸ್ ಕ್ರೀಮ್ ತಗೊಬಂದು ಕೊಡ್ದು ಮರ್ತ್ಬಿಟ್ಟಿದ್ದೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು. ಈಗ ಆಲ್ರೆಡಿ ಕೆಮ್ಮು ನೆಗಡಿ 2 ಐತೆ. ನಾನು ನೋಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಮೊದಲೆಲ್ಲ ನಾನು ಹುಷಾರಿಲ್ಲದೆ ಇದ್ದಾಗ ಈ ಥರ ಕೆಮ್ಮು ನೆಗಡಿ ಆದಾಗ ಏನು ಮಾಡಬಾರ್ದು ಏನು ತಿನ್ಬಾರ್ದು ಅದನ್ನೇ ತಿಂತಾ ಇದೆ. ಆವಾಗ ಚೆನ್ನಾಗಿದೆ. ಈಗ ಒಂದು ಸ್ವಲ್ಪ ಕಂಟ್ರೋಲ್ ಆಗಕ್ಕೆ ಬರ್ತಾ ಇದೆ, ಇನ್ನೂ ಜಾಸ್ತಿ ಆಗ್ತೈತೆ ಬಿಸಿನೀರು ಕುಡಿಯೋದು ಅದು ಇದು ಮಾಡಿದ್ರೆ. ಅದಕ್ಕೆ ಫ್ರೆಂಡ್ಸ್ ಐಸ್ ಕ್ರೀಮ್ ತಿಂತಾ ಇದ್ದೀನಿ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ನಾ ಎದುರು ಮಗಳೇ ಅಲ್ಲ. ಖತಮ್. ವೆನಿಲಾ ಐಸ್ ಕ್ರೀಮ್ ಇದನ್ನ ತಿನ್ಬಿಟ್ಟು ಅಕ್ಕಿ ಕ್ಲೀನಿಂಗ್ ಕುತ್ಕೋಬೇಕು ಫ್ರೆಂಡ್ಸ್. ಅದು ಕುತ್ಕೊಂಡ್ರೆ 2 ಅವರ್ 3 ಅವರ್ ಎದ್ದೊಳಕ್ಕಾಗಲ್ಲ ನಾನು. ಹೆಲ್ತ್ ಬಗ್ಗೆ ಜಾಸ್ತಿ ಕಂಟ್ರೋಲ್ ಇದ್ರೆ ಇನ್ನೂ ಜಾಸ್ತಿ ಪ್ರಾಬ್ಲಮ್ಸ್ ಆಗ್ತೈತೆ ಫ್ರೆಂಡ್ಸ್. ಫ್ರೆಂಡ್ಸ್ ಈಗ ಟೈಮ್ ಬಂದು 3:30. ಬೆಳಗ್ಗೆ ಹೋಗಿದ್ ಕರೆಂಟು ಬಂದೇ ಇಲ್ಲ ಫ್ರೆಂಡ್ಸ್. ನಮ್ಮ ಮನೆಯೊಳಗೆ ಕುಂತ್ಕೊಳ್ಳೋಕೆ ಆಗ್ತಾ ಇಲ್ಲ. ಅಕ್ಕಿ ಕ್ಲೀನ್ ಮಾಡಕ್ಕೆ ಕುತ್ಕೊಂಡ ಉಸಿರು ಗಟ್ತೈತೆ. ಅದಕ್ಕೆ ಶಿವ ಎತ್ತಿಕ್ಬಿಡು, ಈಗ ಬೇಸಿಗೆನಲ್ಲಿ ಉಸಿರಾಡಕ್ಕಾಗ್ದಿರೋ ತುಂಬಾ ಜನ ಡೆತ್ ಆಗ್ತವ್ರಂತೆ, ಎತ್ತಿಕ್ಬಿಟ್ಟು ಆಚೆ ಕುತ್ಕೊಂಡು ಎಷ್ಟು ಪ್ರೀತಿನೋ. ಅದಕ್ಕೆ ನಾನು ಎತ್ತಿಕ್ಬಿಟ್ಟು ಕೂತಿದ್ದೀನಿ ಫ್ರೆಂಡ್ಸ್, ಕೂತೇ ಇದ್ದೀನಿ 3-4 ಅವರಿಂದ ಇದೇ ಜಾಗದಲ್ಲಿ. ಕರೆಂಟೇ ಬರ್ತಾ ಇಲ್ಲ. ಕರೆಂಟ್ ಬಂದ್ರೆ ಫ್ಯಾನ್ ಹಾಕೊಂಡು ನಾನು ಅಕ್ಕಿ ಕ್ಲೀನ್ ಮಾಡೋಣ ಅಂದ್ಬಿಟ್ಟು. ಅಕ್ಕಿ ಕ್ಲೀನ್ ಮಾಡೋಣ ಅಂದ್ರೆ ಎಷ್ಟೊಂದು ವಿಘ್ನಗಳು ಫ್ರೆಂಡ್ಸ್. ಭಾನುವಾರದಿಂದ ಅಟ್ಲೀಸ್ಟ್ ಇಲ್ಲ ಹಾಕೊಂಡು ಕುತ್ಕೊಳ್ಳೋಣ ಅಂದ್ರೆ ಕೋತಿಗಳು ಕಾಟ, ಮೇಲೆಯಿಂದ ಎಲೆಗಳು ಇಲ್ಲಿ ಹೆಂಗ್ ಉದುರಿಸ್ತವೆ. ಅಯ್ಯೋ ದೇವರೇ, ಸಿಕ್ಕಾಪಟ್ಟೆ ಕಷ್ಟ ಆಗ್ತೈತೆ ಫ್ರೆಂಡ್ಸ್. ಫ್ಯಾನ್ ಇದ್ರೇನೆ ಡೇ ಟೈಮು 24 ಅವರ್ಸ್ ಆನಲ್ಲಿ ಇದ್ರೇನೆ ಬದುಕಕ್ಕಾಗೋದು. ನಮ್ಮ ಮನೇಲಿ ಹಂಗಾಗ್ಬಿಟ್ಟೈತೆ. ನಿಮ್ಗೂ ಹಿಂಗೇನಾ ಫ್ರೆಂಡ್ಸ್? ಆ ಎಲೆಗಳು ಅಳ್ಳಾಡ್ಬೇಕು, ಆಕ್ಸಿಜನ್ ಕೊಡ್ಬೇಕು ಅನ್ನೋದೇ ಮರ್ತೋಗ್ಬಿಟ್ಟವೆ. ಒಳಗೆ ಸೆಕೆಟಾಮು ಮಲ್ಗಕ್ಕಾಗಲ್ಲ, ಇಲ್ಲೇ ಮಲ್ಕೋ. ಹಾಲಲ್ಲಿ ತಣ್ಣಗಿರ್ತೈತೆ ಆ ವರಂಡದಲ್ಲಿ. ನೋಡು ಒಳಗೆ ಕತ್ಲೆ ಬೇರೆ. ಮಲ್ಕೋ ಅಲ್ಲಿ, ಚೆನ್ನಾಗಿರ್ತೈತೆ ಅಲ್ಲಿ, ತಣ್ಣಗಿರ್ತೈತೆ. ಮಲ್ಕೋ ಅಲ್ಲಿ ಆಚೆ ನೋಡಲ್ಲಿ, ಅಲ್ಲಿ ತಣ್ಣಗಿರ್ತೈತೆ. ಮನಿಕೋ ಅಲ್ಲಿ. ಆಯ್ತು ಹೋಗು, ನೀನಿಷ್ಟ ಎಲ್ಲಿ ಮಲ್ಕೋತೀಯ ಮಲ್ಕೋ ಹೋಗು. ಫೈನಲಿ ನಮ್ಮ ಬಾಳಲು ಮಳೆ ಬಂದೇ ಬಿಡ್ತು ಫ್ರೆಂಡ್ಸ್. ಯಪ್ಪ ತಣ್ಣಗಾಗ್ತೈತೆ ವಾತಾವರಣ. ಬತ್ತೈತಿರಪ್ಪಿ, ನನ್ನ ನಂಬಪ್ಪಿ. ನನ್ನ ಗಂಡನಿಗೆ ಮಳೆ ಬರ್ತಾ ಇರೋ ನಂಬಿಕೆ ಇಲ್ಲ. ಗಮ್ಮಂತೈತೆ ಮಣ್ಣು. ಟಾಮು ಮಳೆ ಬಂತು. ಬಂದ ಬಂದ ಮೇಘರಾಜ ನಮ್ಮ ಊರ ಕೆರೆಗೆ. ಹೈ ಫ್ರೆಂಡ್ಸ್, ನಿನ್ನೆ ಮಳೆಲಿ ಮಾಯ ಆಗ್ಬಿಟ್ಟು ಇವತ್ತು ನಿಮ್ಮ ಮುಂದೆ ಪ್ರತ್ಯಕ್ಷ ಆಗಿದ್ದೀನಿ. ನಿನ್ನೆ ಮಳೆ ನಿಲ್ತೈತೆ ಅಂದ್ಬಿಟ್ಟು 5 ಗಂಟೆಯಿಂದ 8 ಗಂಟೆವರೆಗೂ ವೇಟ್ ಮಾಡಿದ್ದೀನಿ. ಮಳೆ ನಿಲ್ಲೇ ಇಲ್ಲ, ಕರೆಂಟು ಬಂದಿಲ್ಲ. ಅದಕ್ಕೆ ಇದಾಗೋ ಕೆಲಸ ಅಲ್ಲ ಅಂದ್ಬಿಟ್ಟು ತೆಪ್ಪಗೆ ಮನಿಕೋಬಿಟ್ಟೆ. ಆಮೇಲೆ ಬೆಳಗ್ಗೆ ಎದ್ರೆ ಫುಲ್ಲು ಚಳಿ, ಜ್ವರ, ಕೆಮ್ಮು, ಶೀತ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟೈತೆ. ಓ ಮುಗೀತು ಕತೆ ಅಂತ ಅಂದ್ಬಿಟ್ಟು ಹೆಂಗಿದ್ರು ಮೊನ್ನೆ ಹಾಸ್ಪಿಟ್ಲಿಗೆ ಹೋಗಿರೋದು, ಮಾತ್ರೆ ಟಾನಿಕ್ ಎಲ್ಲ ಕೊಟ್ಟಿದ್ರಲ್ಲ ಡಾಕ್ಟ್ರು, ಅದನ್ನೇ ಇಟ್ಕೊಂಡೆ. ಪದೇ ಯಾಕೆ ಹೋಗ್ಬೇಕು ಡಾಕ್ಟರ್ ಹತ್ರ, ಇರೋ ಮೆಡಿಸನ್ ತಗೊಳ್ಳೋಣ ಅಂದ್ಬಿಟ್ಟು 5 ಮಾತ್ರೆ ನುಂಗ್ಬಿಟ್ಟು ಟಾನಿಕ್ ಕುಡಿದ್ಬಿಟ್ಟು ಆಮೇಲೆ ಮುದ್ದೆ ಸಾರು ಮಾಡ್ಕೊಂಡು ತಿನ್ಬಿಟ್ಟು ಮಲಗ್ಬಿಟ್ಟು ಎದ್ದೆ. ಮೈಂಡ್ ಫ್ರೆಶ್ ಆಗೋಯ್ತು. ಅದಕ್ಕೆ ಈಗ ಎದ್ದು ಈಗ ಮಧ್ಯಾಹ್ನ ಆಗ್ತಾ ಬಂತು ಫ್ರೆಂಡ್ಸ್. ತಲೆ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಮನೆ ಬಾಗ್ಲೆಲ್ಲ ಕ್ಲೀನ್ ಮಾಡ್ಬಿಟ್ಟೆ. ಇವತ್ತು ಮತ್ತೆ ಪೂಜೆ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ಯಾರೇ ಆಗಲಿ ಫ್ರೆಂಡ್ಸ್, ಬೆಳಗ್ಗೆ ಜ್ವರ ಬಂದಿತ್ತು ಅಂದರೆ ನೀವು ಮಾತ್ರೆ ಗಿದ್ರೆ ತಗೊಂಡ್ರಂದ್ರೆ ಮಧ್ಯಾಹ್ನನೇ ಎದ್ಬಿಟ್ಟಿದ್ದಾರೆ ತಲೆ ಸ್ನಾನ ಮಾಡಕ್ಕೆ ಹೋಗ್ಬಿಟ್ಟೆ ಫ್ರೆಂಡ್ಸ್. ಅದು ವೆರಿ ಡೇಂಜರು. ಆದರೆ ನಾನು ನಿನ್ನೆ ಕರ್ಮೀನ್ ಸಾರು ಅದು ಇದು ತಿನ್ಬಿಟ್ಟಿದ್ದೆ. ಮತ್ತೆ ಪೂಜೆ ಸ್ಟಾರ್ಟ್ ಮಾಡ್ಬೇಕಲ್ಲ ಇವತ್ತು. ತಲೆ ಸ್ನಾನ ಮಾಡಿದ್ರೆ ಹೆಂಗೆ ಪೂಜೆ ಮಾಡೋದು? ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಬೇಕು ಬೇರೆ. ಅದಕ್ಕೆ ನಾನು
ನನ್ನ ಆರೋಗ್ಯನ ನನ್ನ ಆರೋಗ್ಯನ ಪಣಕ್ಕಿಟ್ಬಿಟ್ಟು ನಾನು ಈ ತರ ಆಟಗಳು ಆಡ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೆ ಇವನು ಬೆಳಗ್ಗೆಯಿಂದ ಹೇಳ್ತಾವನೆ, ನೀನ್ ಯಾವ ಪೂಜೆ ಪುನಸ್ಕಾರ ಏನು ಬೇಡ, ಮಲ್ಕೋ, ಆರಾಮಾಗಿ ರೆಸ್ಟ್ ಮಾಡು ಅಂತ ಅನ್ಬಿಟ್ಟು. ಯಾಕಂದ್ರೆ ನನ್ ಪಕ್ಕ ಅವನು ಆರಾಮಾಗಿ ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ಬೋದು ಅನ್ಬಿಟ್ಟು ಇವನ್ ಪ್ಲಾನು. 7 ದಿನಕ್ಕಿಂತ ಹೆಚ್ಚು ದಿನಗಳು ಯಾರ ಮನೇಲಿ ದೀಪ ಹಚ್ಚಲ್ಲ ಅವ್ರ ಮನೇಲಿ ಕಷ್ಟಗಳು ಜಾಸ್ತಿ ಅಂತ ಶಾಸ್ತ್ರದ ಪ್ರಕಾರ ಪ್ರೂವ್ ಆಗೈತೆ ಫ್ರೆಂಡ್ಸ್. ಅದಕ್ಕೆ ಇವಾಗ ಪೂಜೆ ಮಾಡ್ಲೇಬೇಕು ಅಂದ್ಬಿಟ್ಟು 7 days ಬ್ಯಾಕ್ ಅಲ್ಲ 7 days ಆದ್ಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ. ಓಕೆ ಫ್ರೆಂಡ್ಸ್, ಇದನ್ನೆಲ್ಲ ಮಾಡೋಕ್ಕೂ ಮುಂಚೆನೆ ಈಗಲೂ ಮಳೆ ಬರೋ ತರ ಐತೆ ಫ್ರೆಂಡ್ಸ್. ಹೆಂಗ್ ಗೊತ್ತಾಗ್ತೈತೆ ಅಂದ್ರೆ ನನಗೆ ಸೆಕೆ ಜಾಸ್ತಿ ಆಗ್ತೈತೆ ಅಂದ್ರೆ ಮಳೆ ಬರ್ತೈತೆ ಅಂತ ಫ್ರೆಂಡ್ಸ್. ನಿಜ. ಅದಕ್ಕೆ ರಂಗೋಲಿ ಹಾಕ್ಬಿಡ್ತೀನಿ ಫ್ರೆಂಡ್ಸ್. ಮಳೆ ಬಂದು ಹೋದ್ರೂ ಪರವಾಗಿಲ್ಲ, ರಂಗೋಲಿ ಹಾಕ್ಬಿಡ್ತೀನಿ. ರೆಸ್ಟ್ ದಿನಗಳಲ್ಲಿ ನಾನು 7 ದಿನ ದೇವ್ರಿಗೆ ದೀಪ ಹಚ್ಚಕ್ ಹೋಗಲ್ಲ ಫ್ರೆಂಡ್ಸ್. ಆ 7 ದಿನನೂ ನಮ್ಮ ಮನೇನ ನನಗೆ ನೋಡಕ್ಕೆ ಆಗಲ್ಲ. ನನಗೆ ಯಾವಾಗ್ಲೂ ಹೊಸ್ಲಲ್ಲಿ ಅರ್ಶನ ಕುಕ್ ಮಾಡಬೇಕು, ಮತ್ತೆ ದೇವ್ರ ಮನೇಲಿ ದೀಪ ಹಚ್ಚಿರ್ಬೇಕು, ಘಮ ಘಮ ಅಂತ ಇರ್ಬೇಕು ಮನೆ ಎಲ್ಲ. ಅಂಥದ್ರಲ್ಲಿ ಆ ಥರ ಬಿಟ್ಬಿಟ್ರೆ 7 ದಿನ ಮೈಂಡೇ ಒಂಥರ ಖರಾಬ್ ಆಗ್ಬಿಟ್ಟಿರ್ತೈತೆ. ಯಾವಾಗ ನಂದು ರೆಸ್ಟ್ ಡೇಸ್ ಮುಗಿತೈತೋ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ದೀಪ ಹಚ್ತೀನೋ ಅಂತ ಕಾಯ್ತಾ ಇರ್ತೀನಿ. ಖುಷಿ ಆಗ್ತೈತೆ ನನಗೆ ಈ ಕೆಲಸ ಎಲ್ಲ ಮಾಡೋದಕ್ಕೆ. ಅದಕ್ಕೆ ಡೈಲಿ ಈ ಕೆಲಸಗಳು ಮಾಡೋದು ನಾನು. ಇವತ್ತು ಹೆಂಗಿದ್ರು ಮಳೆ ಬಂದು ರಂಗೋಲಿ ಹಾಳಾಗ್ತೈತೆ, ಅದಕ್ಕೆ ಪುಟಾಣಿ ರಂಗೋಲಿ ಹಾಕೊಳ್ಳೋಣ ಅಂದ್ಬಿಟ್ಟು ಚಿಕ್ಕದಾಗಿ ಚುಕ್ಕಿ ಇಟ್ಕೊಂಡು ಈ ತರ ಸಿಂಪಲ್ ಆಗಿ ರಂಗೋಲಿ ಹಾಕೊಳ್ತಾ ಇದ್ದೀನಿ. ನಿನ್ನೆ ಮಳೆ ಬರ್ತಾ ಇದ್ದಿದ್ದು ನೋಡ್ಬಿಟ್ಟು ವಾತಾವರಣ ಫುಲ್ ತಣ್ಣಗಾಗ್ತೈತೆ ಅನ್ಬಿಟ್ಟು ಎಷ್ಟು ಖುಷಿ ಪಟ್ಟನೋ ಅಷ್ಟೇ ಬೇಜಾರಾಗೋಯ್ತು. ನ್ಯೂಸಲ್ಲೆಲ್ಲ ನೋಡಿರ್ತೀರಾ, ಒಂದಿನ ಮಳೆ ಬಿದ್ದಿದ್ದಕ್ಕೆ ಬೆಂಗಳೂರಲ್ಲಿ ಎಷ್ಟೊಂದು ಅವಾಂತರ ಆಯ್ತು ಅಂತ ಅಂದ್ಬಿಟ್ಟು. ಸಡನ್ ಆಗಿ ಹಿಂಗಾಗಿದ್ದು ಸಖತ್ ಬೇಜಾರಾಯ್ತು. ಈಗ ಮಳೆ ಅಂದ್ರೆ ಖುಷಿನೇ ಬರ್ತಾ ಇಲ್ಲ, ಆ ನೆನಪೇ ಬರ್ತೈತೆ ನನಗೆ. ಹಂಗಾಗೋಯ್ತಲ್ಲ ಬೆಂಗಳೂರಲ್ಲಿ ಅಂತ ಅಂದ್ಬಿಟ್ಟು ಪಾಪ ಅನ್ನಿಸ್ತೈತೆ. ಈಗ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಇನ್ನೊಂದು 2-3 ದಿನ ಮಳೆ ಇರ್ತೈತೆ ಅಂತ ಹೇಳ್ತವ್ರೆ. ಹಂಗಾಗಿ ಒಣಗಿರೋ ಮರ ಮತ್ತೆ ಹಳೆ ಗೋಡೆಗಳು ಇರ್ತಾವಲ್ಲ ಫ್ರೆಂಡ್ಸ್, ಮಣ್ಣಲ್ಲಿ ಕಟ್ಟಿರೋ ಗೋಡೆಗಳು, ಅಲ್ಲೆಲ್ಲ ನಿಂತ್ಕೊಳಕ್ ಹೋಗ್ಬೇಡ್ರಿ, ಹುಷಾರಾಗಿರ್ರಿ. ಮೇನ್ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ರಿ. ಈಗ ಬೇಸಿಗೆ ರಜೆ ಬೇರೆ ಇರೋದ್ರಿಂದ ಅವ್ರನ್ನ ಹಿಡಿಯಕ್ ಆಗೋದೇ ಇಲ್ಲ, ಅದಕ್ಕೆ ಆದಷ್ಟು ಕೇರ್ಫುಲ್ ಆಗಿ ನೋಡ್ಕೊಳ್ರಿ. ಮತ್ತೆ ಜೋಕಾಲಿ ಏನಾದ್ರು ಮನೇಲಿದ್ರೆ ಅದು ಹುಷಾರಾಗಿ ನೋಡ್ಕೊಳ್ರಿ ಫ್ರೆಂಡ್ಸ್, ಅದು ಸಹ ಡೇಂಜರು. ನ್ಯೂಸ್ ಚಾನಲಲ್ಲಿ ನೋಡಿದ್ರೆ ಭಯ ಆಗ್ತೈತೆ. ಫೈನಲಿ ರಂಗೋಲಿ ಹಾಕ್ಕೊಂಡು ಸುಮ್ಮನೆ ಎದ್ದೋಗ್ದಿರಾ ಇಟ್ಕೆ ಪುಡಿನಲ್ಲೂ ಡಿಸೈನ್ ಮಾಡ್ಕೊಂಡೆ. ರಂಗೋಲಿ ಹಾಳಾದ್ರೂ ಪರವಾಗಿಲ್ಲ, ಒಂದು 5-6 ನಿಮಿಷ ಆದ್ರೂ ನನ್ನ ಕಣ್ಮುಂದೆ ಖುಷಿಯಾಗಿ ನೋಡಬೇಕು ನಾನು. 1 ವಾರ ರಂಗೋಲಿ ಹಾಕಿರಲ್ವಲ್ಲ, ಆ ಖುಷಿಗೋಸ್ಕರ. ಅಷ್ಟರಲ್ಲಿ ದಿವ್ಯಕ್ಕ ಫೋನ್ ಮಾಡ್ತು. ದಿವ್ಯಕ್ಕ ಅವ್ರು ಟ್ರಿಪ್ಪಿಗೆ ಹೋಗ್ತಾವ್ರೆ ಫ್ರೆಂಡ್ಸ್. ಅದಕ್ಕೆ ಅದ್ರ ವಿಷಯನೇ ಎಲ್ಲೆಲ್ಲಿ ಹೋಗ್ತಿದ್ದೀರಾ, ಹೆಂಗೆ ಏನೇನು ಕತೆ ಅಂತ ಮಾತಾಡ್ಕೊಂಡು ನನ್ನ ರಂಗೋಲಿ ತುಳಸಿ ಕಟ್ಟೆನೇನೋ ಈ ಥರ ಹಾಕ್ಕೊಂಡೆ, ಪುಟಾಣಿಯಾಗಿ ಹಾಕೊಂಡೆ. ಇಲ್ಲೇ ಇಟ್ಕೆ ಪುಡಿನಲ್ಲಿ ಹಾಕಕ್ಕೆ ಹೋಗಿಲ್ಲ ಫ್ರೆಂಡ್ಸ್. ಅಷ್ಟರಲ್ಲಿ ಹನಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬೇಗ ದೀಪ ಹಚ್ಬಿಡೋಣ, ಕರೆಂಟ್ ಹೋಗ್ಬಿಡ್ತೈತೆ ಅಂದ್ಬಿಟ್ಟು ದೇವ್ರ ಸಾಮಾನು ಕ್ಲೀನ್ ಮಾಡ್ಕೊಳಕ್ಕೆ ಹೋದೆ. ಇವತ್ತು ದೇವ್ರ ಸಾಮಾನು ಕ್ಲೀನ್ ಮಾಡೋಕ್ಕೆ ಸಬೀನಾ, ಹುಣ್ಸೆಹಣ್ಣು, ತೆಂಗಿನ ಜುಂಜು ತಗೊಂಡಿದ್ದೀನಿ ಫ್ರೆಂಡ್ಸ್. ಈ ಸಲ ದೇವ್ರ ಸಾಮಾನು ಜಾಸ್ತಿ ಖಾಲಿ ಆಗೈತೆ. ಯಾಕಂದ್ರೆ ಫ್ರೆಂಡ್ಸ್ ನೀವು ಅಬ್ಸರ್ವ್ ಮಾಡ್ರಿ, ಬೇಸಿಗೆ ಸ್ಟಾರ್ಟ್ ಆದಾಗಿಂದ ದೇವ್ರ ಸಾಮಾನು ಜಾಸ್ತಿ ಖಾಲಿ ಆಗ್ತೈತೆ. ನೀರಿನ ಅಂಶ ಏನು ಇಲ್ಲ ಅಂದ್ರೂ ಆ ಕಲರ್ ಫುಲ್ ಚೇಂಜ್ ಆಗ್ತೈತೆ, ಯಾಕಂದ್ರೆ ಹಬೆಗೆ. ಹಂಗಾಗಿ ಒಂದು ಅಣ್ಣ ಹೇಳಿದ್ರು ನನಗೆ ದೇವ್ರ ಸಾಮಾನು ತರಬೇಕಾದ್ರೇನೆ, ದೊಡ್ಡ ದೇವ್ರ ಸಾಮಾನು ಇದ್ರೆ ಬಳಸ್ತೀರಾ ಇರೋದನ್ನ ನಾವು ನ್ಯೂಸ್ ಪೇಪರಲ್ಲಿ ಪ್ಯಾಕ್ ಮಾಡಿ ಇಡಬೇಕಂತೆ, ಅದು ಹಬೆಗೆ ತಡೆಯಲ್ಲ, ಕಲರ್ ಚೇಂಜ್ ಆಗ್ಬಿಡ್ತೈತೆ ಅಂತ ಹೇಳಿದ್ರು. ಅದು ನೆನಪಾಯ್ತು ನನಗೆ. ಅದಕ್ಕೆ ಇಷ್ಟೊಂದು ಕಲೆ ಆಗೈತೆ, ದೇವ್ರ ಸಾಮಾನೆಲ್ಲ ಚೇಂಜ್ ಆಗೈತೆ ಅಂತ. ಮತ್ತೆ ನಾನು ಯಾವಾಗಲೇ ದೇವ್ರ ಸಾಮಾನು ಕ್ಲೀನ್ ಮಾಡೋಕ್ಕೆ ಪೂಜೆಗೆ ಕುತ್ಕೊಂಡ್ರೆ ಬರೀ ದೇವ್ರ ಸಾಮಾನು ಕ್ಲೀನ್ ಮಾಡಿ ಅಲಂಕಾರ ಮಾಡಿಕೊಂಡು ದೇವ್ರಗಳೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟಲ್ಲೇ ನನಗೆ 2 ಅವರಲ್ಲಿ ಮುಗಿಸ್ಬಿಡ್ತೀನಿ. ಆದರೆ ಇವತ್ತೇನೆ 3 ಅವರ್ ಟೈಮ್ ತಗೊಂತು. ಅಷ್ಟು ಕಲೆ ಆಗ್ಬಿಟ್ಟಿತ್ತು ಬೇಸಿಗೆಗೆ. ಎಷ್ಟು ಸಲ ಉಜ್ಜಿ ತೊಳೆದಿದ್ದೀನಿ ಅಂದರೆ ಇಂಥ ಟೈಮಲ್ಲಿ ಪಿತಾಂಬರಿ ತಗೊಂಡ್ರೆ ಬೆಸ್ಟ್ ಅಂತ ಅನ್ನಿಸ್ತೈತೆ. ಎಷ್ಟು ಸಲ ಹೇಳಿದ್ರು ಶಿವ ತಂದ್ಕೊಡೋದೇ ಇಲ್ಲ. ಅದೇನೋ ಗೊತ್ತಿಲ್ಲ, ನನ್ನ ಗಂಡನಿಗೆ ಮರವು ಏನೋ ಗೊತ್ತಿಲ್ಲ. ನಾನೇ ಓದಕ್ಕೆ ತಗೊಳ್ಳೋಣ ಅಂದರೆ ನನ್ನ ಗಂಡಗಿಂತ ಡಬಲ್ ಮರವು ನನಗೆ. ಆ ಮರವಿನ ಎಫೆಕ್ಟೇನೆ ಇವತ್ತು ಡಬಲ್ ಕೆಲಸ ಮಾಡೋ ಥರ ಆಗ್ತೈತೆ. ಆದರೆ ನನಗಿದೆಲ್ಲ ಇಷ್ಟವಾದ ಕೆಲಸ ಅಲ್ಲ ಫ್ರೆಂಡ್ಸ್, ನನಗೆ ಬೋರ್ ಆಗಲ್ಲ. ಆದರೆ ಆ ಕಲೆಗಳು ಹೋಗೋ ತನಕ ನಾನು ಬಿಟ್ಬಿಟ್ರೆ ಸರಿ. ಆಲ್ರೆಡಿ ತಣ್ಣೀರು ಮುಟ್ತಾ ಇರೋದಕ್ಕೇನೆ ನನಗೆ ತಲೆನೋವು, ನೆಗಡಿ ಎಲ್ಲ ಇನ್ನೂ ಜಾಸ್ತಿ ಆಗ್ತಾ ಇತ್ತು. ಆದರೂ ಬಿಡ್ತಾ ಇಲ್ಲ. ಇವತ್ತೆಲ್ಲ ಫುಲ್ ಕ್ಲೀನ್ ಮಾಡೇ ಬಿಡಬೇಕು, ಚಳಿ ಜ್ವರ ಬಂದು ಮಲ್ಕೊಂಡ್ರು ಪರವಾಗಿಲ್ಲ ಅಂತ ಅಂದ್ಬಿಟ್ಟು. ಬೇಸಿಗೆನಲ್ಲೂ ಕೋಲ್ಡ್ ಆಗ್ಬಿಟ್ಟು ಮಲಗಿರೋಳು ಇಡೀ ಪ್ರಪಂಚದಲ್ಲಿ ನಾನು ಒಬ್ಳೇನೇನೋ ಅಂತ ಅನ್ನಿಸ್ತೈತೆ ಫ್ರೆಂಡ್ಸ್. ಅದು ಈ ರೇಂಜ್ಗೆ 2 ಸಲ ನೀರಲ್ಲಿ ಕ್ಲೀನ್ ಮಾಡ್ಕೊಂಡು ಒಂದು ಬಟ್ಟೆನಲ್ಲಿ ಆ ಕಡೆ ಒಣಗಾಕೊಂಡೆ, ಆಮೇಲೆ ಎಲ್ಲ ಒರೆಸಿ ನೀಟಾಗಿ ಜೋಡಿಸ್ಕೋಬೋದು ಅಂತ ಅಂದ್ಬಿಟ್ಟು ಮಾಮೂಲಿ ಬೆಳ್ಳಿ ಸಾಮಾನ ಇರೋ ಪೇಸ್ಟಲ್ಲೇ ಕ್ಲೀನ್ ಮಾಡ್ಕೊಂಡೆ. ಬೆಳ್ಳಿ ಸಾಮಾನು ಸಹ ಜಾಸ್ತಿ ಖಾಲಿ ಆಗ್ಬಿಟ್ಟಿತ್ತು. ಈ ಸಲ ಶಿವನೇನೆ ಪೂಜೆ ಮಾಡ್ತಾ ಇರೋದು ಫ್ರೆಂಡ್ಸ್, ಜಾಸ್ತಿ ಡೈಲಿನೂ ಶಿವನೇ ದೀಪ ಹಚ್ತಾ ಇರೋದು. ಹಂಗಾಗಿ ಗಂಧಕಡ್ಡಿನ ಫುಲ್ಲು ದೇವ್ರ ಸಾಮಾನುಗಳಿಗೆ ಹತ್ರ ಇಡ್ತೈತೆ. ಆ ಹೊಗೆಗೂ ದೇವ್ರ ಸಾಮಾನು ಎಲ್ಲ ಚೇಂಜ್ ಆಗ್ತೈತೆ ಕಲರು, ಶಿವಾಗ ಗೊತ್ತಾಗಲ್ಲ. ಹಂಗಾಗಿ ತುಂಬ ಹಿಂಸೆ ಆಯಿತು ನನಗೆ ಈ ಸಲ ದೇವ್ರ ಸಾಮಾನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ಆದರೂ ನೀಟಾಗಿ ಎಲ್ಲ ಟೈಮ್ ತಗೊಂಡು ಕ್ಲೀನ್ ಮಾಡಿಕೊಂಡು ನೀಟಾಗಿ ಬಟ್ಟೆನಲ್ಲೆಲ್ಲ ಒರೆಸ್ಕೊಂಡೆ. ಫುಲ್ ಕ್ಲೀನ್ ಆಯಿತು. ಈಗ ಸಮಾಧಾನ ಆಯಿತು. ಇನ್ನು ಸ್ವಲ್ಪ ದೇವ್ರ ಸಾಮಾನು ಕಲರ್ ಚೇಂಜ್ ಆಗ್ತೈತೆ ಅಂದಿದ ತಕ್ಷಣ ಎತ್ತಾಕೊಂಡು ತೊಳೆದು ಬಿಡಬೇಕು. ನಾನು ತಿಂಗಳಿಗೆ 2 ಸಲ ತೊಳ್ಕೊಳ್ತೀನಿ ಫ್ರೆಂಡ್ಸ್, ಆದ್ರೂ ಈ ರೇಂಜಿಗೆ ಇರ್ತೈತೆ. ಮೊದಲು ವಾರನೂ ತೊಳ್ಕೊತಾ ಇದೆ, ತುಂಬ ಟೈಮ್ ಕೊಟ್ಕೊಂಡು. ಹಂಗೆ ಮಾಡಿದ್ರೆ ದೇವ್ರ ಸಾಮಾನು ಬೇಗ ಹಾಳಾಗ್ತವೆ, ಸಮದೋಗ್ತವೆ ಅಂತ ಹೇಳಿದ್ರು. ಅದಕ್ಕೆ ಅವತ್ತಿಂದ ಬಿಟ್ಟೆ.
ತೊಳೆದು ಎಲ್ಲ ಒರೆಸ್ಕೊಂಡಿದ್ದಾದ್ಮೇಲೆ ಜಾವತ್ ಪುಡಿನ ಗಂಧನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಅರ್ಶಿನ ಕುಂಕುಮನ ಅದೇ ಪ್ಲೇಟಲ್ಲಿ ಸೈಡ್ಗೆ ಇಟ್ಕೊಂಡು ಅಲಂಕಾರ ಸ್ಟಾರ್ಟ್ ಮಾಡ್ಕೊಂಡೆ. ತೊಳೆಯೋಕ್ಕೆ ಎಷ್ಟು ಸ್ವಲ್ಪ ಹಿಂಸೆ ಪಟ್ಟು ತೊಳೆದೆ. ಇದೆಲ್ಲ ಇಷ್ಟ ಫ್ರೆಂಡ್ಸ್ ನನಗೆ, ಅರ್ಶಿನ ಕುಂಕುಮ ಇಟ್ಟು ಅಲಂಕಾರ ಮಾಡ್ಕೊಳ್ಳೋಕ್ಕೆ. ಯಾವಾಗಲೂ ಹೇಳ್ತಾ ಇರ್ತೀನಲ್ಲ ನನಗೆ ಕೆಲಸ ಇಷ್ಟ ಅಂತ ಅಂದ್ಬಿಟ್ಟು ನನಗೆ ಅನ್ನಿಸ್ತೈತೆ ಹೋದ ಜನ್ಮದಲ್ಲಿ ನಾನು ಯಾವುದೋ ಬ್ರಾಹ್ಮಣರ ಫ್ಯಾಮಿಲಿನಲ್ಲಿ ಹುಟ್ಟಿದ್ನೇಲೋ ಅದಕ್ಕೆ ಇಷ್ಟೊಂದು ಪೂಜೆ ಪುನಸ್ಕಾರ ಅಂದರೆ ಇಂಟ್ರೆಸ್ಟು ಅಂತ. ನಾನು ಯಾರನ್ನಾದರೂ ತೀರಾ ನಂಬ್ತೀನಿ ಪ್ರಪಂಚದಲ್ಲಿ ಅಂತಂದರೆ ಅದನ್ನು ದೇವರನ್ನ ಮಾತ್ರ. ಯಾಕಂದರೆ ಯಾರೇ ಕೈ ಬಿಟ್ಟರು ನನ್ನ ದೇವ್ರ ಕೈ ಬಿಟ್ಟಿಲ್ಲ ಅಂತ ನಾನು ತೀರಾ ನಂಬ್ತೀನಿ ಫ್ರೆಂಡ್ಸ್. ಅದೊಂಥರ ಖುಷಿ ಕೊಡ್ತೈತೆ. ಮೊದಲಿದ್ದ ಜೀವನಕ್ಕೂ ಈಗ ನಾನಿರೋ ಜೀವನಕ್ಕೂ ಅದು ಬದಲಾವಣೆ ನೋಡಿದ್ರೆ ಅನ್ನಿಸ್ತೈತೆ ದೇವ್ರು ನನ್ನ ಕೈ ಬಿಟ್ಟಿಲ್ಲ ಅಂತ. ಅದಕ್ಕೆ ಯಾರ ಹತ್ರನೋ ಹೇಳ್ಕೊಂಡು ಸುಮ್ಮನೆ ನಮ್ಮ ಕಷ್ಟಗಳನ್ನ ಅವ್ರು ಇನ್ನೊಬ್ರ ಹತ್ರ ಹೇಳ್ಕೊಂಡು ಪ್ರಚಾರ ಮಾಡ್ಕೊಳ್ಳೋದಕ್ಕಿಂತ ಆರಾಮಾಗಿ ಈ ಥರ ಕೆಲಸಗಳಲ್ಲಿ, ದೇವ್ರ ಪೂಜೆಗಳಲ್ಲಿ, ಕೆಲಸಗಳಲ್ಲಿ, ದೇವಸ್ಥಾನಗಳಿಗೆ ಸುತ್ತೋದ್ರಲ್ಲಿ ಇದರಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡ್ರೆ ಎಷ್ಟೋ ನೆಮ್ಮದಿ ಇರ್ತೈತೆ. ಮತ್ತು ಇನ್ನೊಬ್ರ ಹತ್ರ ಅವಮಾನ ಪಡೋಂಥದ್ದು ಏನೂ ಇರಲ್ಲ. ಅದಕ್ಕೆ ಜಾಸ್ತಿ ನಂಬಿಕೆ ನನಗೆ. ಇವತ್ತು ಕಳಶಕ್ಕೆ ತೆಂಗಿನಕಾಯಲ್ಲಿ ನೀರು ಸುಂಡೋಗಿತ್ತು ಫ್ರೆಂಡ್ಸ್, ಸಿಮ್ರೋಗಿತ್ತು. ಅದನ್ನು ಇಡಬಾರ್ದು ಅಂದ್ಬಿಟ್ಟು ಶಿವನ ತೆಂಗಿನಕಾಯಿ ಕೇಳಿದೆ. ತೆಂಗಿನಕಾಯಿಗಳೇನೋ ಬೇಜಾನಿದ್ದಾವೆ, ದಪ್ಪ ತೆಂಗಿನಕಾಯಿ ಫ್ರೆಂಡ್ಸ್. ಕಳಶದಲ್ಲಿ ಕೂತ್ಕೊಳ್ಳೋದಕ್ಕಿಂತ ಆ ಕಡೆ ಅಳ್ಳಾಡ್ತಾ ಇರ್ತೈತೆ, ಅಷ್ಟು ದಪ್ಪ ಇತ್ತು. ಅದಕ್ಕೆ ನಾನು ಈ ಬೇಡ ಬಿಡು, ನಾಳೆ ಏನಾದರೂ ಹುಡುಕಿ ತೆಂಗಿನಕಾಯಿ ಸುಲ್ಕೊಡ್ವೆ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟು ಇರೋದ್ರಲ್ಲೇನೇ ಎಲ್ಲ ಜೋಡಿಸ್ಕೊಂಡು ಹೂವೆಲ್ಲ ಇಟ್ಕೊಂಡು ಇವತ್ತು ಗುರುವಾರದ ಪೂಜೆನ ಮುಗಿಸ್ಕೊಂಡೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಪೂಜೆ ಎಲ್ಲ ಮುಗೀತು. ಇವಾಗ ಶಿವ ಕೆಲಸದಿಂದ ಬಂದು ಸ್ನಾನ ಮಾಡೋಕೆ ಹೋಗೈತೈತೆ ಫ್ರೆಂಡ್ಸ್. ಶಿವ ಹಿಂಗೋಗಿ ಬರೋಷ್ಟರಲ್ಲಿ ಪಟ್ ಅಂತ ಗಿಣ್ಣು ಹಾಲೆತ್ತಿಟ್ಟಿದ್ದೀನಿ ಫ್ರೆಂಡ್ಸ್. ಹಂಗೇನೆ ಗಿಣ್ ಮಾಡೋ ಬನ್ನಿ ಫ್ರೆಂಡ್ಸ್. ಗಿಣ್ಣನ ತುಂಬಾ ಜನ ತುಂಬಾ ತರ ಮಾಡ್ತಾರೆ ಫ್ರೆಂಡ್ಸ್. ಆದ್ರೆ ಶಿವಾಗ ಅನ್ನದಲ್ಲಿ ಮಾಡಿದ್ರೆ ಇಷ್ಟ. ಅದಕ್ಕೆ ರೇಷನ್ ಅಕ್ಕಿ ತೊಳೆದಿಟ್ಟಿದ್ದೀನಿ ಬೇಯಕ್ಕೆ. ಆಲ್ ರೆಡಿ ಆಗೈತೆ. ಬೆಲ್ಲ, ಏಲಕ್ಕಿ, ಕಡಲೆಬೇಳೆ ಇವಿಷ್ಟು ತಗೊಂಡಿದ್ದೀನಿ ಫ್ರೆಂಡ್ಸ್ ಗಿಣ್ ಮಾಡಕ್ಕೆ. ಮೊದಲು ಕಡಲೆಬೇಳೆನು ರೇಷನ್ ಅಕ್ಕಿನ ಬೇಯಕ್ಕೆ ಫ್ರೆಂಡ್ಸ್. ಇಲ್ಲಿ ನುಣ್ಣಗ್ ಬೇಯಿಸ್ಕೋಬೇಕು. ಕಡಲೆಬೇಳೆನು ಅನ್ನನ ನುಣ್ಣಗ್ ಬೇಯಿಸ್ಕೋಬೇಕು ಫ್ರೆಂಡ್ಸ್, ಅಂಬ್ಲಿ ತರ. ಆಮೇಲೆ ಹಾಲು ಹಾಕೊಳ್ತಾ ಇದ್ದೀನಿ. ಬರೀ ಹಾಲಲ್ಲೇ ಮಾಡ್ಕೋಬಹುದು ಫ್ರೆಂಡ್ಸ್. ಈ ಗಿಣ್ಣಾಲಲ್ಲೇನೆ ಬೆಲ್ಲ, ಏಲಕ್ಕಿ, ಮೆಣಸು ಪುಡಿ ಹಾಕ್ಬಿಟ್ಟು ಹಬೆನಲ್ಲಿ ಬೇಯಿಸಿದ್ರೆ ಸೂಪರ್ ಆಗಿರ್ತೈತೆ. ನೋಡೋಣ, ಇನ್ನೊಂದ್ಸಲ ಹಾಲು ಕೇಳ್ತೀವಿ, ಅವ್ರೇನಾದ್ರು ಕೊಟ್ರೆ ಅದನ್ನು ಮಾಡ್ತೀನಿ. ಈ ಅನ್ನಕ್ಕೇನೆ ಹಾಲು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ. ಇದು ಇನ್ನೂ ಚೆನ್ನಾಗಿ ಗಟ್ಟಿಯಾಗಬೇಕು ಫ್ರೆಂಡ್ಸ್, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಈಗ ಬೆಲ್ಲ ಹಾಕಕ್ಕೆ ಹೋಗ್ತಾಯಿಲ್ಲ, ಮೊದಲಿಗೆ ಬೆಲ್ಲ ಹಾಕ್ಬಿಟ್ರೆ ಅನ್ನ ಬೇಯಲ್ಲ ಅಂತ ಹೇಳ್ತಾರೆ. ಹಂಗಾಗಿ ಆಮೇಲೆ ಬೆಲ್ಲ ಹಾಕೊಳ್ತಾ ಇದ್ದೀನಿ. ಇದು ಮಾಡಬೇಕಾದ್ರೆ ಹಾಲು ಒಂದು ಸ್ವಲ್ಪ ಒಡ್ಕೊಳ್ಳೋ ಥರ ಆಗ್ತೈತೆ. ಅದು ಕಾಮನ್ನು ಫ್ರೆಂಡ್ಸ್, ಗಿಣ್ಣಲ್ಲಿ ಹಂಗೆ ಇರ್ತೈತೆ, ತಲೆ ಕೆಡಿಸ್ಕೊಬಾರ್ದು. ಒಂದು ಸ್ವಲ್ಪ ಅಂಬ್ಲಿ ಥರ ಮಾಡ್ಕೋತಾ ಇದ್ದೀನಿ ನಾನು. ಬೆಂದಮೇಲೆ ತಣ್ಣಗಾದ್ಮೇಲೆ ಗಟ್ಟಿ ಆಗ್ತೈತೆ ಅಂದ್ಬಿಟ್ಟು ಆಮೇಲೆ ಏಲಕ್ಕಿ ಪುಡಿನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಇದಕ್ಕೆ ಗೋಡಂಬಿ ದ್ರಾಕ್ಷಿ ಏನು ನಾವು ಹಾಕಲ್ಲ ಫ್ರೆಂಡ್ಸ್, ಇದ್ರೆ ಹಾಕ್ತಾರೇನೋ ಗೊತ್ತಿಲ್ಲ. ಈ ತಟ್ಟೆ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟೆ. ಆಮೇಲೆ ಒಂದು ಸ್ವಲ್ಪ ತೆಳ್ಳಗಾಯ್ತು ಪಾಯಸ ಥರ. ಆರ ಬಿಟ್ಟರೆ ಗಟ್ಟಿಯಾಗಿ ಹೋಗ್ತೈತೆ ಫ್ರೆಂಡ್ಸ್. ಇನ್ನೂ ತೆಳ್ಳಗಾಗೋಯ್ತು ಅಂದರೆ ರವೆ ಬೇಕಾದ್ರೆ ಹುರಿದಾಕೋಬೋದು. ರವೆನೆಲ್ಲ ಮಾಡ್ತಾರೆ, ಅದು ಚೆನ್ನಾಗಿರ್ತೈತೆ. ಗಿಣ್ಣು ರೆಡಿ ಆಗಿದೆ ಫ್ರೆಂಡ್ಸ್. ಬಾಯ್ ಬಿಟ್ಟು ಏನಾರ ಹೇಳಪ್ಪಿ. ಕರೆಂಟ್ ಹೋಗ್ಬಿಟ್ಟಿತ್ತು ಫ್ರೆಂಡ್ಸ್, ಆಗ್ಲಿಂದ ವೇಟ್ ಮಾಡ್ತಿದ್ದೆ. ಶಿವಾಗೆ ಒಂದ್ಸಲ ತಿನ್ಬಿಟ್ಟು ಟೇಸ್ಟ್ ಹೇಳ್ತು, ಇನ್ನೊಂದ್ಸಲ ಹೇಳ್ತೈತೆ ಅನ್ಬಿಟ್ಟು. ನನಗೆ ತಿನ್ನಕ್ ಬಿಡ್ತಾ ಇಲ್ಲ ಫ್ರೆಂಡ್ಸ್. ಯಾಕೆ ಜ್ವರ ಇರೋರು, ಶೀತ ಇರೋರು, ಕೆಮ್ಮಿರೋರು ತಿನ್ಬಾರ್ದು. ತಿಂದ್ರೆ ದಬಾಕೋತೀವಿ ಮತ್ತೆ. ಅದಕ್ಕೋಸ್ಕರ ಅದು ಬೇರೆ ನನಗೆ ಟೇಸ್ಟು ಸಿಗ್ತಾ ಇಲ್ಲ. ನಾನು ಬೆಳಗ್ಗೆ ತಿಂತೀನಿ ಫ್ರೆಂಡ್ಸ್. ಬೆಳಗ್ಗೆ ಅಷ್ಟು ಸ್ಟಡಿ ಆಗ್ಬಿಡ್ತೀನಿ. ಮಾತ್ರ ಎಲ್ಲ ತಿಂದಿದ್ದೀನಲ್ಲ, ಸ್ಟಡಿ ಆಗ್ಬಿಡ್ತೀನಿ. ಟಾಮುಗೆ ಅದೇ ಅನ್ನ ಮಜ್ಜಿಗೆ ಕೊಟ್ಟೆ ಫ್ರೆಂಡ್ಸ್. ಸೊಪ್ಪು ಸಾರು ಅನ್ನ ನಾನು ತಿಂದೆ. ಓಕೆ ಫ್ರೆಂಡ್ಸ್, ಈಗ ನಾನು ಕೆಮ್ಮಕ್ಕೊಂದು ಮೆಡಿಸನ್ ಮಾಡಿಕೊಂಡು ತಿನ್ಬಿಟ್ಟು ಮಲಗಬೇಕು. ಇಲ್ಲಾಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತೈತೆ, ನೈಟ್ ಇದ್ದು ಬರಲ್ಲ ಕೆಮ್ಮಿಗೆ. ಅದಕ್ಕೆ ನಾನು ಆಯುರ್ವೇದಿಕ್ ಮೆಡಿಸನ್ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್, ನಿಮಗೂ ಹೆಲ್ಪ್ ಆಗ್ತಿದೆ. ನಮ್ಮ ಕೆಮ್ಮಿಗೆ ಆಯುರ್ವೇದಿಕ್ ಮೆಡಿಸನ್ಗೆ 2 ವೀಳ್ಯದೆಲೆ ತೊಗೋಬೇಕು ಫ್ರೆಂಡ್ಸ್, 2 ಲವಂಗ, 2 ಮೆಣಸು, ಒಂದು ಸ್ವಲ್ಪ ಈರುಳ್ಳಿ ಫ್ರೆಂಡ್ಸ್. ಅದಕ್ಕೆ ಒಂದು ಸ್ವಲ್ಪ ಹನಿ ಹಾಕ್ಕೋಬೇಕು, ಜೇನುತುಪ್ಪ, ನ್ಯಾಚುರಲ್ ಹನಿ. ಹನಿ ಇಲ್ಲಾಂದ್ರೆ ನಡೀತಿದೆ ಫ್ರೆಂಡ್ಸ್. ನಿಮಗೆ ಇದು ಖಾರ ತಿನ್ನೋಕ್ಕಾಗಲ್ಲ ಅಂದರೆ ಬೆಲ್ಲ ಹಾಕ್ಕೋಬೋದು. ನಾನು ಇಷ್ಟು ದಿನ ಬೆಲ್ಲದಲ್ಲೇ ಮೇಂಟೈನ್ ಮಾಡ್ತಿದ್ದೆ. ಇವಾಗೇನೋ ಜೇನುತುಪ್ಪ ಐತೆ ಅಂದ್ಬಿಟ್ಟು ಸ್ಟೈಲಾಗಿ ಹನಿ ಅಂತ ಹಾಕೋತಾ ಇದ್ದೀನಿ. ಪಾನ್ ಮಸಾಲ ಏನು ತಾಂಬೂಲ ಥರ ಸುತ್ತಬೇಕು ಫ್ರೆಂಡ್ಸ್. ಇದನ್ನು ರಾತ್ರಿ ಎಲ್ಲ ಬಾಯಲ್ಲಿ ಇಟ್ಕೊಂಡು ನಿದ್ದೆ ಮಾಡಬೇಕು. ರಸ ಬರ್ತಾ ಇರ್ತೈತೆ, ಅದು ನುಂಗ್ತಾ ಇರಬೇಕು. ಇದೇ ಮೆಡಿಸನ್ ಫ್ರೆಂಡ್ಸ್. ಟಾನಿಕ್ ಏನು ವರ್ಕ್ ಆಗ್ತಲ್ಲ ಫ್ರೆಂಡ್ಸ್, ನನ್ನ ಬಾಡಿ ಮೇಲೆ ಹಂಗಾಗ್ಬಿಟ್ಟೈತೆ ಪರಿಸ್ಥಿತಿ. ನಾನು ಈ ಪರಿಸ್ಥಿತಿ ನೋಡಿ ತಟ್ಟೆ ತಿಂದುಬಿಟ್ಟು ಎಂಜಲ್ ತಟ್ಟೆನ ಅಂಡ್ ಕೆಳಗೆ ಹಾಕೊಂಡು ಕುತ್ಕೊಂಡು ಖುಷಿ ಪಡ್ತಾವನೆ ಫ್ರೆಂಡ್ಸ್. ನನಗಿನ್ನೂ ನೆನಪೈತೆ, ನಾನು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು ನನಗೆ 13 ವರ್ಷ ಇದ್ದಾಗ ಫ್ರೆಂಡ್ಸ್. ಗಾರ್ಮೆಂಟ್ಸು, ಫ್ಯಾಕ್ಟ್ರಿ, ಅದು ಇದು ಅಂತ. ಅಲ್ಲಿಂದ ಹಿಡಿದು ಹೋದ ವರ್ಷವರೆಗೂ ಹೆಚ್ಚು ಕಡಿಮೆ ಒಂದು 15-16 ವರ್ಷ ಫ್ಯಾಕ್ಟ್ರಿ, ಗಾರ್ಮೆಂಟ್ಸ್, ಅದು ಇದು ಅಂತ ದುಡ್ದಿದ್ದೀನಿ ಫ್ರೆಂಡ್ಸ್. ಒಂದು ಸಣ್ಣ ಸೀನ್ ಸಹ ಬಂದಿರ್ತೈತೆ ಫ್ರೆಂಡ್ಸ್. ಸೀನು ಸುಳ್ಳು ಹೇಳ್ಬಾರ್ದು, ಸೀನ್ ಬಂದಿರ್ಬೋದು. ಆವಾಗವಾಗ ಕೆಮ್ಮು ಬಂದಿರ್ಬೋದು ಡಸ್ಟ್ಗೆ. ಸಿಂಪಲ್ಲಾಗಿ ಒಂದು ದಿನ ಮೈಕೈ ನೋವು, ಚಳಿ, ಜ್ವರ ಬಂದೇ ಇಲ್ಲ ಫ್ರೆಂಡ್ಸ್. ಅಷ್ಟು ಕಷ್ಟಪಟ್ಟು ದುಡಿಬೇಕಾದ್ರೆ ಮನೆ ಒಳಗೆ ಆಚೆ ಎಲ್ಲ ದುಡಿತಿದೆ, ಒಂದೇ ಒಂದಿನ ಬಂದಿಲ್ಲ. ಕೆಲಸ ಬಿಟ್ಟು 1 ವರ್ಷ ಆಗ್ತಿದ್ದಂಗೆ ಎಷ್ಟೊಂದು ರೋಗಗಳು ಬಂದು ಅಟ್ಯಾಕ್ ಮಾಡ್ತವೆ ಅಂದರೆ, ಮನೇಲಿ ಫ್ರೀಯಾಗಿ ಅವಳೆ ಸಿಕ್ಕಿದ್ದೆ ಚಾನ್ಸ್ ಅಂತ ಬರೋ ರೋಗಗಳೆಲ್ಲ ನನ್ನ ಬಾಡಿನ ತಗೋಬಿಟ್ಟವೆ.
ದುಡಿಬೇಕಾದ್ರೆ ಕಾಯಿಲೆಗಳಿರಲ್ಲ ಫ್ರೆಂಡ್ಸ್. ಹಿಂಗೆ ಮನೇಲಿ ಕುತ್ಕೊಂಡ್ರೆ ಕಾಯಿಲೆಗಳು. ನನಗೆ ಯೋಚನೆ ಮಾಡಿ ಸಾಕಾಗೈತೆ. ನಾನು ಮಾಡಿರೋ ಮಹಾ ಪಾಪ ಆದ್ರೂ ಏನು, ಇಷ್ಟು ವರ್ಷ ದುಡ್ದಿದ್ದೀನಿ, ರೆಸ್ಟ್ ತಗೊಳ್ಳೋಣ ಅಂತ ಮನೇಲಿ ಇದ್ದಿದ್ದೆ ದೊಡ್ಡ ತಪ್ಪಾಗೋಯ್ತಾ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಆದಷ್ಟು ಬೇಗ ನಾನು ಒಂದು ಕೆಲಸ ಹುಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್. ಸೀನ್ ಬತ್ತೈತೆ ಬರಲ್ಲ. ಓ ಮೈ ಗಾಡ್. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ಕವಿತಾ ಸಿಸ್ಟರ್ 2ನೇ ತಾರೀಕು ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ. ಶಕುಂತಲಾ ಸಿಸ್ಟರ್ 2ನೇ ತಾರೀಕೆ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಎಲ್ಲರಿಗೂ ಯಾರೆಲ್ಲ ವಿಡಿಯೋ ನೋಡಿದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಾಳೆ ಸಿಗ್ತೀವಿ. ಬೈ ಗುಡ್ ನೈಟ್.